ಎಲ್ಲರೂ ಓ ಮೈ ಗಾಡ್ ಅಂತಾರೆ, ನೀವ್ ಯಾಕೆ ಓ ಮೈ ಡಾಗ್ ಅಂದ್ರಿ? ಬಿಕಾಸ್ ಐ ಲವ್ ಡಾಗ್. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ. ಡೆವಿಲ್ ಹೆಂಗೆ ನಿಮ್ಮ ಪಾಲಿಗೆ ಬಂತು? ದರ್ಶನ್ ಸರ್ ಸಿನಿಮಾ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೌದು. ಮಾಡ್ತಾರೆ ಡೆಫಿನೆಟ್ಲಿ. ಸೊ ಅವ್ರು ಏನ್ ಮಾಡಿದ್ದಾರೆ, ನಮ್ಮವ್ರಿಗೆ ಮೊದಲು ಅವಕಾಶ ಕೊಡೋಣ, ನಮ್ಮಲ್ಲೇ ಒಳ್ಳೆ ಟ್ಯಾಲೆಂಟ್ಸ್ ಇರ್ಬೇಕಾದ್ರೆ ನಾವ್ ಏನಕ್ಕೆ ಬೇರೆ ಕಡೆ ಹೋಗ್ಬೇಕು? ಅವ್ರು ಆ ಥಾಟ್ ಕೊಟ್ಟಿರೋದ್ರಿಂದ ನಾನು ಇವತ್ತಿರೋದು. ನೀವು ಅವರಿಬ್ರು ಆನಿಮಲ್ ಲವರ್ಸ್, ಇದ್ರ ಬಗ್ಗೆ ಸೆಟ್ಟಲ್ ಏನೇನೆಲ್ಲ ಮಾತಾಡ್ತಿದ್ರಿ? ನಾವು ಮಾತಾಡ್ತಿದ್ದೆ ಆನಿಮಲ್ಸ್, ಕಾರ್ಸ್, ಬರ್ಡ್ಸ್, ದೀಸ್ ವರ್ ಅವರ್ ಟಾಪಿಕ್. ನಾನು ಅವ್ರನ್ನ ಎನ್ಸೈಕ್ಲೋಪೀಡಿಯಾ ಅಂತ ಸೆಟ್ ಮಾಡಿದ್ದೀನಿ. ಅವ್ರ ಹೆಸರೇ ಅದು, ಬಿಕಾಸ್ ಹಿ ಈಸ್ ಒನ್. ಡೆವಿಲ್ ಮೂವಿ ತರ ನ್ಯೂಸ್ ಮಾಡಿರೋ ಅಂತ ಇನ್ನೊಂದು ಮೂವಿ ಪ್ರಾಯಶಃ ಇರ್ಲಿಕ್ಕಿಲ್ಲ, ವಿತ್ ಆಲ್ ದ ರೀಸನ್ಸ್ ದಟ್ ವಿ ನೋ. ಅದ್ರಲ್ಲೂ ನೀವು ಅವ್ರು ತುಂಬಾ ಹತ್ತಿರದಿಂದ ನೋಡಿದ್ದೀರಾ. ಸೊ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಸೇ? ಅವ್ರ ಡೆಡಿಕೇಶನ್ ಬಗ್ಗೆ ನಾನು ಏನಂತ ಹೇಳಿ, ಅದು ಬಿಟ್ಟು ನಾನು ಏನು ಹೇಳಕ್ಕೆ ಸಾಧ್ಯ? ಸಿ ಹ್ಯಾಡ್ 104 ಡಿಗ್ರಿ ಜ್ವರ ಇತ್ತು ಅವ್ರಿಗೆ. ಅಷ್ಟು ಜ್ವರ ಇಟ್ಕೊಂಡು ಒಂದು ದಿನವೂ ನನಗೆ ಆಗಲ್ಲ ಇವತ್ತು ಶೂಟ್ ಕ್ಯಾನ್ಸಲ್ ಮಾಡಿ ಒಂದು ದಿನಾನೂ ಹೇಳಿಲ್ಲ. ಅದಲ್ಲದೆ ನನ್ನ ಎತ್ಕೊಳ್ಳೋ ಸೀನ್ ಇತ್ತು. ಪಾಪ ಎಲ್ಲರೂ ಬೇಡ ಬೇಡ ಕಷ್ಟ ಆಗತ್ತೆ ನಿಮಗೆ ಎಲ್ಲರೂ ಹೇಳಿದ್ದಾರೆ. ಪಾಪ ಇವ್ರಿಗೆ ಅದನ್ನ ಮಾಡಿಲ್ಲ ಅಂದರೆ ಎಲ್ಲಿ ಬೇಜಾರು ಮಾಡ್ಕೋತಾರೆ, ಅಥವಾ ಕತೆಗೆ ಅದು ಬೇಕಲ್ವಾ? ನೋವಾದರೂ ಪರವಾಗಿಲ್ಲ ಮಾಡೋಣ ಅಂತ ಮಾಡಿದ್ರು. ಪಾಪ ಹಂಗೆ ಮಲ್ಕೊಬಿಡ್ತಾ ಇದ್ರು. ಕುಡ್ಲದ ಪ್ರೀತಿ ಹೆಂಗಂದ್ರೆ, ನಾನು ಅಲ್ಲಿಂದ ಬಿಲಾಂಗ್ ಆಗ್ತೀನಿ ಅಂತಂದ್ರೆ ಸಾಕು, ಖಂಡಿತವಾಗ್ಲು ನಮ್ಮ ಹುಡುಗಿ, ನಮ್ಮ ಕುಡ್ಲದ ಹುಡುಗಿ, ನಮ್ಮ ತುಳುನಾಡ ಹೆಣ್ಣು ಅಂತ ಹೇಳ್ಕೊಂಡು ಪೊಣ್ಣು ಅಂತ ಹೇಳ್ಕೊಂಡು, ತುಳುನಾಡದ ಪೊಣ್ಣು ಮೂಲು ಅಂತ ಹೇಳ್ಕೊಂಡು ಅವ್ರು ಹೋಗಿ ನೋಡ್ತಾರೆ. ಅದು ಅಲ್ಲಿ ಕೊಡೋ ಸಪೋರ್ಟ್. ಮನೆ ಮಗಳ ತರ ಪ್ರೀತಿ ಮಾಡ್ತಾರೆ ನನಗೆ. ಬೇಳೆ ಹೆಸರು ಹೇಳಿ. ಅಯ್ಯೋ, ತೊಗರಿ ಬೇಳೆ, ಓಕೆ, ಉದ್ದಿನ ಬೇಳೆ, ಇನ್ನೇನ್ ಬೇಳೆ ಇದೆ, ಇನ್ನೇನಿದೆ, ಆ ಕಡಲೆ ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ದಟ್ ಗ್ರೀನ್ ಕಲರ್ದು ಬರುತ್ತಲ್ಲ ಅದು ಗ್ರೀನ್ ಬೇಳೆ, ಗ್ರೀನ್ ಬೇಳೆ, ರೆಡ್ ಬೇಳೆ, ಅದು ರೆಡ್ ಕಲರ್ದು ಮುಗಿತಲ್ಲ. ಇದು ಗ್ರೀನ್ ಬೇಳೆ ರೆಡ್ ಬೇಳೆ ಏನು ಅಂತ ನೀವು ಕಾಮೆಂಟ್ ಮಾಡಿ, ಇವ್ರಿಗೆ ಹೆಲ್ಪ್ ಆಗತ್ತೆ. ಕೇಳ್ತಾ ಇದ್ದೀರಾ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ನಾನು ನಿಮ್ಮ ಗೆಳೆಯ ಸಂಜು. ಎಸ್, ಸಂಜು ಆನ್ ಏರ್ ಮತ್ತೆ ಫ್ರೇಮ್ ಅಲ್ಲಿ ಬಂದ್ರು ಅಂತ ಹೇಳಿದ್ರೆ ಸಂಜು ಜೊತೆ ಯಾರಾದ್ರೂ ಇದ್ದೇ ಇರ್ತಾರೆ ಅನ್ನೋದು ಈಗ ವಾಡಿಕೆ ಆಗ್ಬಿಟ್ಟಿದೆ. ನಮ್ಮ ಜೊತೆ ಇದ್ದಾರೆ ವಾಮನನ್ ಜೊತೆಯಲ್ಲಿ ಸರ್ಕಸ್ಗೆ ಹೋಗಿ ಮಾಡಲಿಂಗ್ ಮಾಡಿ ಲೇಖಕಿಯಾಗಿ ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡೋ ಅಂತ ನಮ್ಮ ಪುತ್ತೂರಿನ ಮುತ್ತಿನ ಕನ್ಯೆ ಅಂತಾನೆ ಹೇಳಬಹುದಾದಂತ ರಚನಾ ರೈ, ಈಗ ಡೆವಿಲ್ ಕ್ವೀನ್. ವೆಲ್ಕಮ್ ಟು ದ ಸ್ಟುಡಿಯೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಬ್ಯೂಟಿಫುಲ್ ಸ್ಮೈಲ್ ರೀ ನಿಮ್ದು. ಸೊ ಸ್ಮೈಲ್ ನೋಡಿದ್ರೆ ಜ್ಞಾಪಕ ಬಂತು, ರಚನಾ ರೈ ಐಶ್ವರ್ಯ ರೈ ಸಂಬಂಧ ಏನಿದೆ? ಖಂಡಿತವಾಗ್ಲೂ ಇಲ್ಲ, ಇಲ್ಲ, ಇಲ್ವಾ? ಅಜ್ಜಜ್ಜೋ ಬಾಯ್ಸ್. ಓಕೆ, ಸೊ ರಚನಾ, ಎಲ್ಲರೂ ಓ ಮೈ ಗಾಡ್ ಅಂತಾರೆ, ನೀವ್ ಯಾಕೆ ಓ ಮೈ ಡಾಗ್ ಅಂದ್ರಿ? ಬಿಕಾಸ್ ಐ ಲವ್ ಡಾಗ್. ಓಕೆ, ಸಿಂಪಲ್ ಆಸ್ ಇಟ್. ಸೊ ಓ ಮೈ ಡಾಗ್ ನಿಮ್ಮ ಬುಕ್ ಅದು. ಸೊ ಅದ್ರ ಬಗ್ಗೆ ಏನಾದ್ರು ಒಂದು 2 ಲೈನ್ ಅಲ್ಲಿ ಹೇಳೋಗಿದ್ರೆ? ನಾನು ಬೇಸಿಕಲಿ ಆನಿಮಲ್ ಲವರ್. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ನಾನು ಕಾಲೇಜಲ್ಲಿ ಇರ್ತಾ ಹೊಸದಿಗಂತ ಅನ್ನೋ ಪೇಪರ್ಗೆ ಕಾಲಮ್ಸ್ ಬರಿತಾ ಇದ್ದೆ, ಆರ್ಟಿಕಲ್ ಬರಿತಾ ಇದ್ದೆ. ರ್ಯಾಂಡಮ್ ಆಗಿ, ಹವೆವರ್ ನಾನು ಜರ್ನಲಿಸಮ್ ಜಾಯ್ನ್ ಆಗಿದ್ದೀನಿ, ರ್ಯಾಂಡಮ್ ಆಗಿ ಬರೆಯೋಣ ಅಂತ ನನ್ನ ಸರ್ ಫೋರ್ಸ್ ಮಾಡಿದ್ದಕ್ಕೆ ಸ್ಟಾರ್ಟ್ ಮಾಡಿದೆ, ಬರೆದೆ. ಓಕೆ, ಸೊ ಒಂದಿನ ಏನಾಯಿತು, ಒಂದಿನ ಐ ಸ್ಟಾಪ್ ರೈಟಿಂಗ್. ಬಟ್ ಪೀಪಲ್ ಅಲ್ಲ ಅದನ್ನ ನೋಡ್ತಾ ಇದ್ದಾರೆ, ತುಂಬ ಜನ ಓದ್ತಾ ಇದ್ದಾರೆ ಅಂತ ನನಗೆ ಅರಿವಿಲ್ಲ. ಸೊ ನನ್ನ ಹೆಡ್ ಆಫೀಸಿಂದ, ಅಲ್ಲಿ ನ್ಯೂಸ್ ಪೇಪರ್ ಹೆಡ್ ಆಫೀಸಿಂದ ನನ್ನ ಲೆಕ್ಚರ್ ಕಾಲ್ ಮಾಡಿಬಿಟ್ಟು, ಯಾರ ಹುಡುಗಿ ಯಾಕೆ ಬರಿತಾ ಇಲ್ಲ ಆ ಕಾಲಮ್ನ, ಬರೆಯೋಕೆ ಹೇಳಿ ಅಂತ ಹೇಳಿ 150 ಆರ್ಟಿಕಲ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೂ ಐ ಹ್ಯಾಡ್ ಟು ಸ್ಟಾಪ್ ಎಟ್ ಸರ್ಟನ್ ಪಾಯಿಂಟ್. ಅದಾದ್ಮೇಲೆ ನಾನು ಸರ್ ಫೋರ್ಸ್ ಮಾಡಿರೋದು, ನಿಂಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ ಆದ್ಮೇಲೆ ಏನು ಬುಕ್ ಬರಿಬಾರ್ದು. ನಾನು ಸರ್ ಏನು ಜೋಕ್ ಮಾಡ್ತಾ ಇದ್ದಾರೆ, ಬುಕ್ ಬರೆಯೋದೇನು ತಮಾಷೆನ ಅನ್ಕೊಂಡು ನಾನು ಅದ್ರ ಬಿಟ್ಟಿದ್ದೆ. ಬಟ್ ದೆನ್ ಅವ್ರು ನಿಲ್ಲಿಸಿಲ್ಲ, ಅವ್ರು ನನ್ನ ಫೋರ್ಸ್ ಮಾಡಿ, ಇಲ್ಲ ನೀನು ಬರೀ ತಪ್ಪಾರೆ ನಾನು ತಿಕ್ತೀನಿ ಅಂತ ಹೇಳ್ಕೊಂಡು ನನ್ನನ್ನು ಬರೆಯೋಕ್ಕೆ. ವೆರಿ ನೈಸ್. ಆಕ್ಚುಲಿ 2 ವಿಷಯ ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಒಂದು, ನೀವು ಆನಿಮಲ್ ಲವರ್ ಅಂಡ್ ಯೂನಿವರ್ಸಲ್ ಆನಿಮಲ್ ಲವ್. ಯಾಕಂದ್ರೆ ಇವಾಗ ಕ್ಯಾಟ್ ಪೇರೆಂಟ್, ಡಾಗ್ ಪೇರೆಂಟ್, ಬರ್ಡ್ ಪೇರೆಂಟ್ ಅಂತ ನಮ್ಮನ್ನ ನಾವೇ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂತದ್ರಲ್ಲಿ ಇವರ ಯೂನಿವರ್ಸಲ್ ಆನಿಮಲ್ ಲವರ್, ವಂಡರ್ಫುಲ್. ಅದೊಂದು. ಇನ್ನೊಂದು ವಿಷಯ, ನಿಮ್ಮ ಕಾಸ್ಟಿಂಗಿಗೆ ಹಿನ್ನೆಲೆ ಇದು. ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಅಚ್ಚ ಕನ್ನಡದ ಹುಡುಗಿ. ಸೊ ನಿಮ್ಮ ಆಡಿಷನ್ ಮತ್ತೆ ಡೆವಿಲ್ ಹೆಂಗೆ ನಿಮ್ಮ ಪಾಲಿಗೆ ಬಂತು ಅದ್ರ ಬಗ್ಗೆ? ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದರ್ಶನ್ ಸರ್. ಐ ಹ್ಯಾವ್ ಟು ಮೆನ್ಷನ್ ದಿಸ್ ಬಿಕಾಸ್ ನಮ್ಮವ್ರಿಗೆ ಈ ಅವಕಾಶ ಕೊಡಿ ಅಂತ ಅವ್ರು ಹೇಳಿದಕ್ಕೆ ಮಾತ್ರ ನಾನು ಇವತ್ತಿಲ್ಲಿರೋದು. ಅವರು ಇಲ್ಲ ಯಾರು ಹಾಲಿವುಡ್ ಯಾರು ಬೇಕಾದ್ರೂ ಮಾಡ್ತಾರೆ, ಬಾಲಿವುಡ್ ಅಲ್ಲಿ ದರ್ಶನ್ ಸರ್ ಸಿನಿಮಾ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾಡ್ತಾರೆ ಡೆಫಿನೆಟ್ಲಿ. ಸೊ ಅವ್ರು ಏನು ಮಾಡಿದ್ದಾರೆ, ನಮ್ಮವ್ರಿಗೆ ಮೊದಲು ಅವಕಾಶ ಕೊಡೋಣ, ನಮ್ಮಲ್ಲೇ ಒಳ್ಳೆ ಟ್ಯಾಲೆಂಟ್ಸ್ ಇರ್ಬೇಕಾದ್ರೆ ನಾವು ಏನಕ್ಕೆ ಬೇರೆ ಕಡೆ ಹೋಗಬೇಕು? ಅವ್ರು ಆ ಥಾಟ್ ಕೊಟ್ಟಿರೋದ್ರಿಂದ ನಾನು ಇವತ್ತಿಲ್ಲಿರೋದು. ಸೊ ಫ್ರಮ್ ದೇರ್ ಆಡಿಷನ್ಸ್ ಹ್ಯಾಪನ್ಡ್ ಸಮ್ ಹೌ. ನನ್ಗೆ ಗೊತ್ತಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋದು ಕನ್ಸಲ್ಲೂ ನಾನು ಹೋಗಿರ್ಲಿಲ್ಲ. ಬಟ್ ಸಮ್ ಹೌ ಆಡಿಷನ್ಸ್ ಮಾಡಿದ್ರು, ನಾನು ನೋಡೋಣ ಒಂದು ಕಲ್ಲೆಸೋಣ ಅಂತ ಹೋಗಿರೋದು ನಾನು. ಬಟ್ ದೆನ್ ಆಡಿಷನ್ಸ್ ಕೊಟ್ಟೆ, ಪ್ರಕಾಶ್ ಸರ್ಗೆ ಇಷ್ಟ ಆಯಿತು.
ಫ್ರಮ್ ದೇರ್ ಇಟ್ ಆಲ್ ಸ್ಟಾರ್ಟೆಡ್. ಓಕೆ, ಇದೇ ಇವಳು ಏನೋ ಮಾಡ್ತಾಳೆ, ಟ್ಯಾಲೆಂಟ್ ಇದೆ ಅಂತ ಪಾಪ ಅವರು ಗುರುತಿಸಿರೋದಕ್ಕೆ ಐ ಆಮ್ ಹಿಯರ್. ಸೂಪರ್. ಸೊ ಏನೋ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಐ ನೋ ಇಟ್ ಇಸ್ ವೆರಿ ಕಾಮನ್ಲಿ ಆಸ್ಟ್ ಕ್ವೆಶ್ಚನ್. ಯಾಕಂದರೆ ಏನೋ ದರ್ಶನ್ ಸರ್ ಥರ ಏನೋ ಒಬ್ಬ ಸ್ನೇಹ ಹೃದಯ ಮನುಷ್ಯ ಅಂತ ಹೇಳ್ಬೋದು, ನಿಮಗೆ ಪೆಟ್ ನೇಮ್ಸ್ ಇಂದ ಕರೀತಾರವರು. ಆ್ಯಂಡ್ ಕಾಮನ್ ಫ್ಯಾಕ್ಟರ್ ಈಗ ನೀವು ಅವರಿಬ್ರು ಆನಿಮಲ್ ಲವರ್ಸ್. ಸೊ ಇದ್ರ ಬಗ್ಗೆ ಸೆಟ್ಟಲ್ ಏನೇನೆಲ್ಲ ಮಾತಾಡ್ತಿದ್ರಿ ಅಬೌಟ್ ಆನಿಮಲ್ಸ್? ನಾವು ಮಾತಾಡ್ತಿದ್ದೆ ಆನಿಮಲ್ಸ್, ಕಾರ್ಸ್, ಬರ್ಡ್ಸ್, ದೀಸ್ ವರ್ ಅವರ್ ಟಾಪಿಕ್. ನಾನು ಅವ್ರನ್ನ ಎನ್ಸೈಕ್ಲೋಪೀಡಿಯಾ ಅಂತ ಸೆಟ್ ಮಾಡಿದ್ದೀನಿ. ಅವ್ರ ಹೆಸರೇ ಅದು, ಬಿಕಾಸ್ ಹಿ ಈಸ್ ಒನ್. ಬಿಕಾಸ್ ಅವ್ರ ಹತ್ರ ನೀವು ಏನೇ ಕೇಳಿ, ಆನಿಮಲ್ಸ್, ಬರ್ಡ್ಸ್, ಕಾರ್ಸ್, ಯಾವ್ದ್ರ ಬಗ್ಗೆ ಕೇಳಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಪದನೇ ಇಲ್ಲ. ಅಂದರೆ ಇದು ಗೊತ್ತಿಲ್ಲ ನನಗೆ, ಇದ್ರ ಬಗ್ಗೆ ಗೊತ್ತಿಲ್ಲ, ನೋ, ವಾಟ್ ಎವರ್ ಯು ಆಸ್ಕ್ ಎಲ್ಲ ಗೊತ್ತು ಅವರಿಗೆ. ಸೊ ನನಗೇನೇನು ಇನ್ಫಾರ್ಮೇಷನ್ಸ್ ಬೇಕಿತ್ತು, ಸರ್ ಇದು ಸರ್ ಅದು ಅಂತೇಳಿ, ಅದಮ್ಮ ಅದು ಹಾಗೆ, ಅದಮ್ಮ ಅದು ಹಿಂಗೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋರು. ಪಾಪ ಕೋಪ ಮಾಡ್ಕೊಳ್ದೆ ಅವ್ರಿಗೆ ಖುಷಿ ಆಗೋದು, ಅವ್ರಿಗೆ ಹೇಳೋಕ್ಕೆ ಖುಷಿ. ಓಕೆ, ಸೊ ಏನು ಐ ಡೋಂಟ್ ಥಿಂಕ್ ನಮ್ಮ ಎಂಟೈರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತೊಗೊಂಡ್ರೆ ಡೆವಿಲ್ ಮೂವಿ ಥರ ನ್ಯೂಸ್ ಮಾಡಿರೋಂಥ ಇನ್ನೊಂದು ಮೂವಿ ಪ್ರಾಯಶಃ ಇರಲಿಕ್ಕಿಲ್ಲ, ವಿತ್ ಆಲ್ ದ ರೀಸನ್ಸ್ ದಟ್ ವಿ ನೋ. ಅದರಲ್ಲೂ ಹೆಲ್ತ್ ಇಶ್ಯೂಸ್, ದರ್ಶನ್ ಸರ್ಗೆ ಹೆಲ್ತ್ ಇಶ್ಯೂಸ್ ಇದ್ದ ಬಗ್ಗೆ ಆ್ಯಂಡ್ ಇಸ್ ಬ್ಯಾಡ್ ಬ್ಯಾಕ್. ಸೊ ಅದನ್ನೆಲ್ಲ ನೀವು ಅವ್ರು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಸೊ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಸೇ? ಅವ್ರ ಡೆಡಿಕೇಶನ್ ಬಗ್ಗೆ ನಾನು ಏನಂತ ಹೇಳಿ, ಅದು ಬಿಟ್ಟು ನಾನು ಏನು ಹೇಳಕ್ಕೆ ಸಾಧ್ಯ? ಸಿ ಹ್ಯಾಡ್ 104 ಡಿಗ್ರಿ ಜ್ವರ ಇತ್ತು ಅವ್ರಿಗೆ. ಅಷ್ಟು ಜ್ವರ ಇಟ್ಕೊಂಡು ಒಂದು ದಿನವೂ ನನಗಾಗಲ್ಲ ಇವತ್ತು ಶೂಟ್ ಕ್ಯಾನ್ಸಲ್ ಮಾಡಿ ಒಂದು ದಿನಾನೂ ಹೇಳಿಲ್ಲ. ಅದಲ್ಲದೆ ನನ್ನನ್ನು ಎತ್ಕೊಳ್ಳೋ ಸೀನ್ ಇತ್ತು. ಪಾಪ ಎಲ್ಲರೂ ಬೇಡ ಬೇಡ ಕಷ್ಟ ಆಗುತ್ತೆ ನಿಮಗೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಸೀನ್ ಮಾಡಲೇಬೇಕು, ಸುಮ್ಮನೆ ಮಾಡೋಣ ಅಂತ ಹೇಳಿರೋದಲ್ಲ, ಅದು ಮಾಡಿದ್ರೇ ಅದು ಬೇಕಿತ್ತು ಅಲ್ಲಿಗೆ, ಅದಕ್ಕೆ ಅದು ಆ್ಯಡ್ ಮಾಡಿರೋದು. ಪಾಪ ಇವ್ರಿಗೆ ಅದನ್ನ ಮಾಡಿಲ್ಲ ಅಂದರೆ ಎಲ್ಲಿ ಬೇಜಾರು ಮಾಡ್ಕೋತಾರೆ, ಅಥವಾ ಕತೆಗೆ ಅದು ಬೇಕಲ್ವಾ, ನೋವಾದರೂ ಪರವಾಗಿಲ್ಲ ಮಾಡೋಣ ಅಂತ ಮಾಡಿದ್ರು. ಪಾಪ ಹಂಗೆ ಮಲ್ಕೊಬಿಡ್ತಾ ಇದ್ರು. ಆಗ್ತಾನೆ ಇರಲಿಲ್ಲ ಅವ್ರಿಗೆ, ಬೆನ್ನೋ ತಡಿಯೋಕ್ಕಾಗ್ತಿರ್ಲಿಲ್ಲ, ಆದರೂ ಪಾಪ ಬಿಟ್ಕೊಡ್ತಾ ಇರಲಿಲ್ಲ. ಡೆಡಿಕೇಶನ್ ಈಸಿ ಅನ್ನೋದು ವರ್ಡ್ ಫಾರ್ ಇಟ್. ಯಾ, ಡೆಡಿಕೇಶನ್ ಇನ್ನೊಂದು ಹೆಸರು ದರ್ಶನ್ ಸರ್ ಅಷ್ಟೇ. ಸೂಪರ್. ಸೊ ಏನೋ ಕಮಿಂಗ್ ಬ್ಯಾಕ್ ಟು ಈಗ ಸಾಂಗ್ ತುಂಬಾ ಸದ್ದು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇಟ್ ಎಲ್ಲರಿಗೂ ಗೊತ್ತಿದ್ದು ಶಾರ್ಟ್ ಅಂಡ್ ಥೈಲ್ಯಾಂಡ್ ಅಲ್ಲಿ ಶೂಟ್ ಆಗಿದೆ. ಅಂಡ್ ಇಬ್ರು ಕೆಮಿಸ್ಟ್ರಿ ಅಮೇಝಿಂಗ್ ಆಗಿದೆ. ಅಂಡ್ ಐ ಥಿಂಕ್ ದರ್ಶನ್ ಸರ್ ಮತ್ತೆ ನೀವು ಐ ಥಿಂಕ್ ಯು ಟ್ರೈಡ್ ನ್ಯೂ ವೇ ಆಫ್ ಕೊರಿಯೋಗ್ರಫಿ ಆಲ್ಸೋ. ಏನೋ ಸಖತ್ತು ಒಂಥರ ಕ್ವಾಲಿಟಿ ಎನ್ಹ್ಯಾನ್ಸ್ ಮಾಡ್ದಂಗೆ ಅನಿಸ್ತಾ ಇದೆ ಸಾಂಗ್ ನೋಡಿದ್ರೆ. ಸೊ ಏನೋ ಅಂಡ್ ಚಿನ್ಮಯಿ ಶ್ರೀಪಾದ ಅವರು ಹಾಡ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತು ನಿಮಗೆ ಎಕ್ಸ್ಪೀರಿಯನ್ಸ್? So this was very well planned and very well executed. I can tell you this. And Nam Sudha sir, DOP sir, director sir, the master choreographer, ಪ್ರತಿಯೊಬ್ಬರು ಎಫರ್ಟ್ ಇದ್ರಲ್ಲಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ದ ಲೊಕೇಶನ್ ಆಗಿರಲಿ, ಯು ಕ್ಯಾನ್ ಸಿ ದ ಫ್ರೇಮಿಂಗ್ಸ್, ಒಂದೊಂದು ಫ್ರೇಮಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್. ಸ್ಟಿಲ್ ನನಗಿನ್ನ ನಾನು ಅದು ಕನಸಿಂದ ಇನ್ನೂ ಆಚೆ ಬಂದಿಲ್ಲ. ಐ ಥಿಂಕ್ ನಾನು ಇನ್ನೂ ಡ್ರೀಮ್ ಮಾಡ್ತಾನೇ ಇದ್ದೀನಿ ಅದ್ರ ಬಗ್ಗೆ. ಆಗೋಯ್ತಾ ಅಂತಲೇ ನನಗೆ ಇನ್ನೂ ಅಲ್ಲೇ ಇದ್ದೀನಿ. ಸೊ ಏನೋ ನೀವು ಭರತನಾಟ್ಯಂ ಡಾನ್ಸರ್. ಸೊ ಆ ಭರತನಾಟ್ಯ ಡಾನ್ಸರ್ ಮೂವಿಗೆ ಯಾವ ಥರ ಎಲ್ಲ ಹೆಲ್ಪ್ ಆಗಿದೆ? ಸಿನ್ಸ್ ಐ ಆಮ್ ಅ ಸ್ಟೇಜ್ ಆರ್ಟಿಸ್ಟ್, ನಾನು ಭರತನಾಟ್ಯಂ ಆಗಿರ್ಬೋದು, ಲೈಕ್ ಡ್ರಾಮಾಸ್ ಆಗಿರ್ಬೋದು, ಚಿಕ್ಕದ್ರಿಂದ ಐ ಯೂಸ್ ಟು ಡೂ ಆಲ್ ದೀಸ್. ಅದೆಲ್ಲ ಖಂಡಿತವಾಗ್ಲೂ ನನಗೆ ಹೆಲ್ಪ್ ಆಯಿತು. ನನಗೆ ಸ್ಟೇಜ್ ಫಿಯರ್ ಇಲ್ಲ. ನನಗೆ ಆ ಭಯ ಇಲ್ದಿರೋದ್ರಿಂದ ನನಗೆ ಈಸಿ ಆಯಿತು. ಬ್ಯೂಟಿಫುಲ್. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಂದರೆ, ನಮಗೆಲ್ಲ ನಿಮ್ಮನ್ನ ಇಂಟ್ರಡ್ಯೂಸ್ ಮಾಡಿಸಿದ್ದೇನೆ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ. ರೈಟ್. ಸೊ ಗೊತ್ತಿಲ್ಲ ಎಷ್ಟು ಬಿಟ್ಕೊಡ್ಬೋದು ನೀವು ಅದ್ರ ಬಗ್ಗೆ ಅಂತ. ಬಟ್ ಯುನೋ ಹೌ ಡಿಫ್ರೆಂಟ್ ಇಸ್ ದ ರೋಲ್. ಒಬ್ಬ ಪ್ರೇಕ್ಷಕನಾಗಿ ನಾನು ಬರ್ತೀನಿ ಅಥವಾ ನೋಡ್ತಿರೋರು ಯಾರೇ ಬರ್ತಾರೋ ಅಂದ್ರೂ, ಸೊ ಅಲ್ಲಿ ನಮ್ಮ ರಚನಾ ಅವ್ರು ಹೇಗಿರ್ತಾರೆ? ಇಟ್ಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಇದರಲ್ಲಿ ನಾಟ್ ಜಸ್ಟ್ ಒಂದು ಹೀರೋಯಿನ್ ಬಂದು ಹೋಗೋ ಹೀರೋಯಿನ್ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ನನಗೆ ಆ್ಯಸ್ ಅ ಹೀರೋಯಿನ್ ನಾನು ಏನು ಪ್ರೂವ್ ಮಾಡ್ಕೋಬೋದು ಇಂಡಸ್ಟ್ರಿಯಲ್ಲಿ, ಆ್ಯಸ್ ಅನ್ ಆ್ಯಕ್ಟರ್ ನಾನು ಏನು ಪ್ರೂವ್ ಮಾಡ್ಬೋದು, ಅದು ಪ್ರತಿಯೊಂದು ಇದೆ ಇದರಲ್ಲಿ, ಪ್ರತಿಯೊಂದು ಇಮೋಷನ್ಸ್ ಇದೆ. ಸೊ ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು ರೈಟ್ ನೌ. ಓಕೆ, ಇವರು ನಮಗೆ ರಹಸ್ಯ ಬಿಟ್ಕೊಡದೇ ಇರೋದ್ರಿಂದ ಈಗ ಕ್ಯಾಮ್ರಾ ನೋಡ್ಕೊಂಡು ನಮಗೆ ನವರಸಗಳಲ್ಲಿ ಅವ್ರಿಗೆ ಇಷ್ಟವಾದ 3 ರಸ ಅಭಿನಯ ಮಾಡಿ ತೋರಿಸ್ತಾರೆ. ಪನಿಷ್ಮೆಂಟ್. ಓಕೆ, ರೌದ್ರ, ಶೃಂಗಾರ, ಆ್ಯಂಡ್ ದುಃಖ, ಓಕೆ, ದುಃಖ ವಾಸ್ ವೆರಿ ದುಃಖ. ಇಲ್ಲಿ ನಿಜ. ಓಕೆ,
ಏನೋ ದರ್ಶನ್ ಸರ್ ಅವರ ಜೊತೆ ಏನಾದ್ರು ಪೆಟ್ ನೇಮ್ ಏನಾದ್ರು ಕೊಟ್ಟಿದ್ರು ಅವ್ರು ನಿಮ್ಗೆ? ಬಿಕಾಸ್ ಅವ್ರಿಗೆ ಅದು ಅಭ್ಯಾಸ ಇದೆ. ಹಿ ನಾರ್ಮಲಿ ದೇವ ಅಂತ ಇಲ್ಲ. ಓಕೆ, ಹೋಗಮ್ಮ ಬಾರಮ್ಮ ಅಷ್ಟೇ, ಚೆನ್ನಾಗಿದ್ಯಮ್ಮ ಅಮ್ಮ, ಈಗ ಊಟ ಮಾಡಮ್ಮ. ಅಲ್ಲಿಗ್ ಬರೋಣ. ಇವರು ಫುಡಿ ಅವರು ಫುಡಿ, ಸೊ ಊಟ ಮಾಡಮ್ಮ ಹೆಂಗಿತ್ತು ಊಟ ಮಾಡಮ್ಮ. ಅಯ್ಯೋ ಅಲ್ಲಿಗೆ ಬರೋಣ ಈಗ. ಸೊ ಪಾಪ ಅವ್ರೇನು ಊಟ ಮಾಡ್ತಾ ಇದ್ರು ಅದೇ ಊಟ ನಮ್ಗೂ ಕಳ್ಸಿಕೊಡ್ತಾ ಇದ್ರು. ಹಿ ವಾಸ್ ಆಲ್ವೇಸ್ ಲೈಕ್ ದಾಟ್. ಮೊದಲು ನಾವೆಲ್ಲ ಊಟ ಮಾಡ್ಬೇಕು, ಆಮೇಲೆ ಅವ್ರು ಕೂತ್ಕೊಂಡು ಊಟ ಮಾಡೋರು. ಸೊ ಸಚ್ ಅ ಹ್ಯೂಮನ್ ಬೀಯಿಂಗ್ ಹಿ ಇಸ್. ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬಿಸೋರು, ಎಲ್ರಿಗೂ ಏನ್ ಬೇಕು. ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು, ದರ್ಶನ್ ಸರ್ಗೆ ನನ್ಗೆ ಇದು ಇಷ್ಟ ಅಂತ ಹೇಳ್ಕೊಳಂಗಿಲ್ಲ. ಪ್ಲೀಸ್ ಡೋಂಟ್ ಎವರ್ ಡೂ ದಟ್. ನಾಳೆ ನಿಮ್ಮ ಮನೆ ಫುಲ್ ಆಗಿರುತ್ತೆ ಅದಂತೂ. ಅಂಡ್ ಇದು ಇಷ್ಟ ನನಗೆ, ಫಿಶ್ ಇಷ್ಟ, ಚಿಕನ್ ಇಷ್ಟ, ಡೋಂಟ್ ಎವರ್ ಐ ಲೈಕ್ ದಟ್, ಐ ಲೈಕ್ ದಿಸ್ ಅಂತ ಯಾವತ್ತೂ ಹೇಳಕ್ ಹೋಗ್ಬಿಡಿ. ನಾಳೆ ಎಲ್ಲ ಬಂದ್ಬಿಡತ್ತೆ ಮುಂದ್ಗಡೆ, ಇಷ್ಟು ಐಟಮ್ಸ್ ಇರುತ್ತೆ. ಸೊ ನಾನು ಬಾಯಿ ತಪ್ಪಿ ಒಂದ್ಸತಿ ನನಗೆ ಫಿಶ್ ಇಷ್ಟ ಅಂತ ಹೇಳಿದ್ದೆ. ದೆನ್ ಎವ್ರಿ ಡೇ ಫಿಶ್ ನನಗೆ, ನಾನು ಕೇಳಂಗಿಲ್ಲ, ಎವ್ರಿ ಡೇ ಫಿಶ್. ನಮಗೆ ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ತರ, ನಿಮ್ಗೆ ಫಿಶ್ ಅಲ್ಲಿ. ಓಕೆ, ಸೊ ನಮ್ಮ ರಚನಾ ಅವರು ಈಗಾಗಲೇ ಸಿನಿಮಾ, ಯು ನಾಟ್ ನ್ಯೂ ಟು ಸಿನಿಮಾ. ತುಳು ಸಿನಿಮಾ ಮಾಡಿದ್ದೀರಾ, ವಾಮನ ಮಾಡಿದ್ದೀರಾ, ಈಗ ದ ಡೆವಿಲ್ ಮಾಡಿ ಮುಗಿಸಿದ್ದೀರಾ. ಓಕೆ, ಸೊ ಡೌನ್ ದ ಲೈನ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಏನನ್ನ ನೀವು ಯಾರ್ಡ್ ಸ್ಟಿಕ್ ಆಗಿ ಉಪಯೋಗಿಸ್ತೀರಾ? ಯಾರ್ಡ್ ಸ್ಟಿಕ್ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ನಿಮಗೆ ಪ್ರಾಜೆಕ್ಟ್ ಬೇಕು ಅಂದ್ರೆ ಡೆವಿಲ್ ಕುಡ್ ಬಿ ದ ಬೆಸ್ಟ್ ಸೋ ಫಾರ್, ಲಾಂಚ್ ಪ್ಯಾಡ್ ಆಗಿ ನೀವು ಮಾಡ್ಕೋತೀರಾ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಮೂವಿ ನಿಮ್ಗೆ ಯಾರೋ ಸ್ಕ್ರಿಪ್ಟ್ ತರಬೇಕಂದ್ರೆ ಇಟ್ಸ್ ಫಾರ್ ಆಲ್ ದ ಆಸ್ಪಿರೇಷನಲ್ ಡೈರೆಕ್ಟರ್ಸ್ ಹೂ ವಾಂಟ್ ಟು ಕಾಸ್ಟ್ ನಮ್ಮ ರಚನಾ. ಸೊ ಅವ್ರಿಗೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಕೇಳ್ತಾ ಇದ್ದೀನಿ. ಆ ಸ್ಟೋರಿ ಏನೆಲ್ಲ ಇರಬೇಕು ರಚನಾ ಅವ್ರು ಒಪ್ಕೋಬೇಕಂದ್ರೆ? ಏನಿಲ್ಲ, ನನಗೆ ಪರ್ಫಾರ್ಮೆನ್ಸಿಗೆ ನನಗೆ ಸ್ಪೇಸ್ ಕೊಡಿ. ಆ ಪಾತ್ರಕ್ಕೆ ಏನು ಜಸ್ಟಿಸ್ ಬೇಕು ನನ್ನ ಕಡೆ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇದೊಂದು ಧೈರ್ಯ ನಾನು ಕೊಡಬಲ್ಲೆ. Okay. Any character you put me into it, I'll do it. Super. I'll never say no for it. Yeah. Very nice, very sporty of you. Yeah. Okay, so ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದು, ಓಕೆನಾ? ಸೊ ಬ್ಯಾಡ್ಮಿಂಟನ್ ಸ್ಟಾರ್ ನೀವು. ಓಕೆ, ಸೊ ಬ್ಯಾಡ್ಮಿಂಟನ್ ಸ್ಟಾರ್ ಆಗಿ, ಭರತನಾಟ್ಯಂ ಡಾನ್ಸರ್ ಆಗಿ, ಡೆವಿಲ್ ಅಲ್ಲಿ ಏನೋ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡಿದಿರಂತಲ್ಲ, ಹೌದಾ? ಹೇಳ್ಬಾರ್ದು ಅಂತ ಅಲ್ಲೇ ಬರ್ತಾ ಇದ್ದಾರೆ. ಅಲ್ಲ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ನಿಮ್ ಕಣ್ಗಳು ತುಂಬಾ ಚೆನ್ನಾಗಿದೆ, ಯು ಲುಕ್ ಸ್ಟ್ರಾಂಗ್. ಸೊ ಆಕ್ಷನ್ ಸೀಕ್ವೆನ್ಸ್ ಏನಾದ್ರು ಮಾಡಿದ್ದೀರಿ? ಸದ್ಯಕ್ಕೆ ಆ ಸಾಹಸಕ್ಕೆ ಕೈ ಹಾಕಿಲ್ಲ. ಓಕೆ, ಬಟ್ ಮುಂದೊಂದ್ ದಿನ ಬಂದ್ರೆ ಉತ್ತರ ಸಿಕ್ಕಿದೆ. ಓಕೆ, ಈಗಾಗಲೇ ನೀವು ರೈಟಿಂಗ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಬುಕ್ ಏನಾದ್ರು ಬರೆಯೋ ಚಾನ್ಸ್ ಇದೆಯಾ, ಟೈಮ್ ಇದೆಯಾ? ಓಕೆ, ವಾಟ್ ವಿಲ್ ದ ನೆಕ್ಸ್ಟ್ ಬುಕ್ ಅಬೌಟ್? ಇಟ್ಸ್ ರೈಟಿಂಗ್ ಇಸ್ ಅನ್ ಅಡಿಕ್ಷನ್. ಅದು ಒಂದ್ಸತಿ ನೀವು ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಒಂದ್ಸತಿ ನೀವು ಬರೆಯಕ್ಕೆ ಶುರು ಮಾಡಿದ್ರೆ ದೇರ್ ಇಸ್ ನೋ ಎಂಡಿಂಗ್. ಒನ್ ಆರ್ ದಿ ಅದರ್ ಥಿಂಗ್ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಬರಿತಾ ಇದ್ದೀನಿ. ಓಕೆ, ನಾವು ಇಂಟರ್ವ್ಯೂಸ್ ಎಲ್ಲ ಓದ್ಬೇಕಾದ್ರೆ ಅಥವಾ ಬೇರೆ ಸೆಲೆಬ್ರಿಟೀಸ್ ಹತ್ರ ನಾವು ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ಐ ಆಮ್ ಅ ಡೈರೆಕ್ಟರ್ಸ್ ಗರ್ಲ್, ಐ ಆಮ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ. ಸೊ ಐ ಆಮ್ ನಾಟ್ ಲೇಬಲಿಂಗ್ ಎನಿಬಡಿ. ಸೊ ರಚನಾ ಅಂತ ಬಂದ್ರೆ ಹೆಂಗೆ, ನಿಮ್ದು ಎಕ್ಸ್ಪೆರಿಮೆಂಟಲ್ ಸ್ಕೋಪ್ ಇರುತ್ತೆ ಅಲ್ಲ, ನೀವು ಡೈರೆಕ್ಟರ್ ಹೇಳ್ದಂಗೆ? ಎಕ್ಸ್ಪೆರಿಮೆಂಟಿಸ್ಟ್ ಪರ್ಸನ್. ಐ ಲೈಕ್ ಟು ಎಕ್ಸ್ಪೆರಿಮೆಂಟ್ ಥಿಂಗ್ಸ್. ನನಗೆ ನಾನು ಸ್ಪೇಸ್ ಕೊಡಿ, ನಾನು ಮಾಡ್ತೀನಿ. ನಿಮಗೆ ಇಷ್ಟ ಆಗಿಲ್ವಾ, ನಿಮ್ಗೆ ಏನ್ ಬೇಕು ಅದನ್ನ ನಾನು ಕೊಡ್ತೀನಿ, ಬಟ್ ಲೆಟ್ ಮಿ ಎಕ್ಸ್ಪ್ಲೋರ್ ಇಟ್. ನನ್ನ ಕಡೆಯಿಂದ ಏನ್ ಬೇಕು ನಾನು ಟ್ರೈ ಮಾಡ್ತೀನಿ. ಇಷ್ಟ ಆದ್ರೆ ಸೂಪರ್, ಇಲ್ವಾ ಐ ಕ್ಯಾನ್ ಈವನ್ ಡೂ, ನೀವೇನ್ ಹೇಳ್ತೀರಾ ಐ ಕ್ಯಾನ್ ಈವನ್ ಡೂ ದಟ್. ಗ್ರೇಟ್. ಸೊ ಈ ಒಂದು ಆಸ್ಪೆಕ್ಟ್ ಪ್ರೂವ್ ಮಾಡುವಂತ ಸೀನ್ ಡೆವಿಲ್ ಅಲ್ಲಿ ನಾವು ನೋಡ್ಬೇಕಂದ್ರೆ ಯಾವ ಸೀನ್ ಅಲ್ಲಿ ಇದೆ ಇದು? ತುಂಬಾ ಸೀನ್ ಅಲ್ಲಿ ಇದೆ. ನನ್ನೊಬ್ಬನಿಗೆ ಹೇಳಿ. ನೆಕ್ಸ್ಟ್ ಸೀನು. ಓಕೆ, ನಿಮಗೆ ತುಂಬಾ ಇಷ್ಟ ಆಗುವಂತ ಫಿಶ್ ಅಂತ ಹೇಳಿದ್ರಿ. ಫಿಶ್ ಅಲ್ಲದೆ ವೆಜ್ ಗಿಜ್ ಏನಾದ್ರು ಸ್ವಲ್ಪ ಟೇಸ್ಟ್ ಏನಾದ್ರು ಮಾಡಿದ್ರೆ ಯಾವಾಗ್ಲೂ ಅಪ್ಪಿ ತಪ್ಪಿ? ಆಕ್ಚುಲಿ ನನಗೆ ಸೀ ಫುಡ್ ಮಾತ್ರ ಇಷ್ಟ, ಬೇರೆ ನಾನು ನಾನ್ ವೆಜ್ ತಿನ್ನಲ್ಲ. ಜಸ್ಟ್ ಸೀ ಫುಡ್. ಐ ಓನ್ಲಿ ಲೈಕ್ ಸೀ ಫುಡ್. ಸೊ ಬೇರೆ ವೆಜ್ ಅಲ್ಲಿ ಎಲ್ಲ ಇಷ್ಟ. ಓಕೆ, ಸೊ ಅಡಿಗೆ ಮಾಡಿ ಬಡಿಸೋದು ಇಷ್ಟ ಅಂತ ಹೇಳ್ತಾರೆ. ಸೊ ನೀವು ಅಡಿಗೆ ಮಾಡಿ ಬಡಿಸ್ತೀರಿ ಅಲ್ಲ ಬರೀ ಅಡಿಗೆ ಮಾಡಿ ಬಡಿಸ್ಕೊಂಡ್ ಬಂದಿದ್ದನ್ನ ಸ್ಕಿಪ್ ಮಾಡೋಣ? ಓಕೆ, ಸೊ ಇಲ್ಲ, ಯಾವಾಗ ಲಂಚ್ಗೆ ಡಿನ್ನರ್ಗೆ ಯಾವಾಗ ಅಂತ ಆಗೈತೆ ನಂಗೆ. ನಾನ್ ಹೇಳ್ಬೋದು, ನನ್ನ ಅಮ್ಮ ಏನಾದ್ರೂ ಏನಾದ್ರು ನೋಡಿದ್ರೆ ಸ್ಲಿಪ್ಪರ್ ಶಾರ್ಟ್ ನಾನು ಏನಾದ್ರು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನೈಸ್. ಅದಕ್ಕೆ ಐ ಆಮ್ ಅ ಯೂಟ್ಯೂಬ್ ಕುಕ್. ಸೊ ಯೂಟ್ಯೂಬ್ ನೋಡ್ಕೊಂಡು ನಾನು ಕುಕ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀವೇನ್ ಮ್ಯಾಗಿ ಅಂತ ಅನ್ಕೊಂಡ್ರ, ಕುಕಿಂಗ್ ಅಂದ ತಕ್ಷಣ ನಾನು ಮ್ಯಾಗಿ ಅಂತೀನಿ ಅನ್ಕೊಂಡ್ರ? ನಿಜ, ನೋ, ಮ್ಯಾಗಿಗಿಂತ ಒಂದ್ ಲೆವೆಲ್ ಜಾಸ್ತಿ ಇಲ್ಲಿದ್ದೀನಿ. ಬಟ್ ಯೂಟ್ಯೂಬ್ ಕುಕ್. ನೀವು ಯೂಟ್ಯೂಬ್ ಅಲ್ಲಿ ಏನೇ ತೋರಿಸಿ ಐ ಕ್ಯಾನ್ ಕುಕ್. ನಮ್ಮ ದಿನನಿತ್ಯ ಬಳಸೋದ್ರಲ್ಲಿ ಅಡಿಗೆ ಮೇಲೆ ಇರುತ್ತಲ್ಲ ಪದಾರ್ಥಗಳು, ಮಸಾಲೆ ಬಾಕ್ಸ್ಗೆಲ್ಲ ಹೋಗಲ್ಲ, ಕಷ್ಟ ಅದು. ಸಿಲೆಬಸ್ ಕಷ್ಟ ಆಗತ್ತೆ ನಂಗೆ ಗೊತ್ತು. ಒಂದ್ 5 ಬೇಳೆ ಹೆಸರು ಹೇಳಿ. ಅಯ್ಯೋ, ತೊಗರಿ ಬೇಳೆ. ಓಕೆ, ಉದ್ದಿನ ಬೇಳೆ, ಮ್ಯಾಗಿ ಅಲ್ವಂತೆ. ಬರ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ಗೆಲ್ಲ ಬರುತ್ತೆ. ಈ ಬೇಳೆ ಆ ಬೇಳೆ ಅದನ್ನ ಹಾಕಿ ಗೊತ್ತಾಗಲ್ಲ ಯಾವ್ದದ್ದಲ್ಲಿ ಯಾವ ಬೇಳೆ ಇದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಇನ್ನೇನ್ ಬೇಳೆ ಇದೆ ಗೊತ್ತಿಲ್ಲಪ್ಪ. ಇನ್ನೇನಿದೆ? ಆ ಕಡಲೆ ಬೇಳೆ. ವೆರಿ ಗುಡ್. ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ.
ಇನ್ನೇನಿದೆ ಬೇಜಾನಿದೆ ರೀ, ಎಲ್ಲ ಕಾಳದು ಬೇಳೆ ಇದೆ. ದಟ್ ಗ್ರೀನ್ ಕಲರ್ದು ಬರುತ್ತಲ್ಲ ಹಾ, ಅದು green ಬೇಳೆ. ಗ್ರೀನ್ ಬೇಳೆ ಆಮೇಲೆ ಗ್ರೀನ್ ಬೇಳೆ, ಇನ್ನೊಂದೇನ್ ಬೇಳೆ, ರೆಡ್ ಬೇಳೆ, ಅದು ರೆಡ್ ಕಲರ್ದು. ಓಕೆ, ಮುಗೀತಲ್ಲ 5. ಗ್ರೀನ್ ಬೇಳೆ ರೆಡ್ ಬೇಳೆ ಏನು ಅಂತ ನೀವು ಕಾಮೆಂಟ್ ಮಾಡಿ, ಇವ್ರಿಗೆ ಹೆಲ್ಪ್ ಆಗತ್ತೆ. So, jokes apart, continuing the lovely conversation with the devil queen, Rachana Rai. So, ನಮಗೆ ಹೇಳಿ, ನಿಮಗೆ ಎಷ್ಟೊಂದು ಕಾಲ್ಸ್ ಇರುತ್ತೆ, ಎಷ್ಟೊಂದು ಯು ವುಡ್ ಹ್ಯಾವ್ ವರ್ಕ್ಡ್ ರಿಯಲಿ ಹಾರ್ಡ್ ಫಾರ್ ದ ಎಂಟೈರ್ ಮೂವಿ. ಯಾವಾಗ ಯು ಫೆಲ್ಟ್ ಐ ಬಿಲಾಂಗ್ ಹಿಯರ್, ಡೆವಿಲ್ ಎಸ್ ನನ್ನ ಬಿಟ್ಟು ಇನ್ಯಾರಿಗೂ ಸರಿ ಹೋಗಲ್ಲ, ಐ ಆಮ್ ದ ಡೆವಿಲ್ ಕ್ವೀನ್ ಅಂತ ಅನ್ಸಿರೋ ಮೂಮೆಂಟ್ ಯಾವ್ದಿದೆ? The day one that I got selected for this. Because audition ಅಲ್ಲೇ ಇಫ್ ಯು ನೋ ಪ್ರಕಾಶ್ ಸರ್, ಅವ್ರಿಗೆ ತುಂಬಾ ಕಷ್ಟ ಅವ್ರನ್ನ ಇಂಪ್ರೆಸ್ ಮಾಡೋದು. ಸೊ ನನಗೆ ಎರಡು ರೌಂಡ್ ಆಡಿಷನ್ಸ್ ಇತ್ತು. ಸೊ ಇಟ್ ಈಸ್ ವೇರ್ ಐ ಗಿವ್ ಮೈ ಬೆಸ್ಟ್. ನಾನು ಮಾಡಲೇಬೇಕು ಅಂತ ಹಟ್ಟದಲ್ಲಿ ಮಾಡಿರುವಂಥದ್ದು ಅದು. ಸೊ ದ್ಯಾಟ್ಸ್ ವೇರ್ ಇಲ್ಲ ನಾನು ಮಾಡಬಲ್ಲೆ ಇದನ್ನು ಅಂತ, ಇಲ್ಲ ಐ ಡಿಸರ್ವ್ ದಿಸ್ ಕ್ಯಾರೆಕ್ಟರ್ ಅಂತ ಅಲ್ಲ ಅನ್ಸಿರೋದು ನನಗೆ. ಫ್ರಮ್ ದೇರ್ ಆಡಿಷನ್ಸ್ ಅಲ್ಲಿ ಡೈಲಾಗ್ಸ್ ಎಲ್ಲ ಕೊಡ್ತಾರಲ್ವಾ? ಡೆಫಿನೆಟ್ಲಿ. ಅದು ಸಿನಿಮಾದ ಏನ್ ಮೇಜರ್ ಪೋರ್ಷನ್ ಇರುತ್ತೆ ಗೊತ್ತಾ, ಅದೇ ನನಗೆ ಕೊಟ್ಟಿದ್ರು. ಇಷ್ಟು ಪೇಪರ್ ವೇಸ್ಟ್ ಆಗಲ್ಲ. ಸೊ ಅದ ಟಫೆಸ್ಟ್ ಸೀನ್ ನ ಕೊಟ್ಟಿದ್ರು ಪ್ರಕಾಶ್ ಸರ್ ನನಗೆ. ಅದರಿಂದ ಅದನ್ನ ಮಾಡ್ದೆ ಗೊತ್ತಾ, ನಾನು ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ, ಬಟ್ ಮಾಡ್ದೆ ನಾನು. So that's when I decided, ನಿಮ್ಮ 5 ಬೇಳೆಗಳ ಮೇಲೆ ಆಣೆ. ಆಡಿಷನ್ ಅಲ್ಲಿ ಒಂದು ಡೈಲಾಗ್ ಎತ್ತಿ ಬಿಡಿ, ಹೇಳ್ತೀನಿ ಕ್ಯಾಮ್ರಾಗೆ. ಅಯ್ಯಯ್ಯೋ, ಒಂದು ಡೈಲಾಗ್ ನಾನು ಸುಳ್ಳು ಹೇಳಿರೋದು ಇವಾಗ, ಅದ್ರ ಮೇಲೆ ಆಣೆ ಬೇರೆ. ಹಾ, ಅದಕ್ಕೆ ಪಾಪ ಬೇಳೆ ಸೇಫ್ ಆಗಿರ್ಬೇಕಲ್ಲ ನಾಳೆ ನಮ್ಗೆಲ್ಲ ಬೇಡ ಅಡುಗೆಗೆ. ಒಂದೇ ಒಂದು ಡೈಲಾಗ್ ಹೊಡ್ಬಿಡಿ, ಒಂದೇ ಒಂದು ಡೈಲಾಗ್. ಪ್ರಕಾಶ್ ಸರ್ ಆಮೇಲೆ ನನ್ನ ಪ್ರೊಡಕ್ಷನ್ ಹೌಸ್ ನನ್ನ ಆಯ್ತಮ್ಮ ಸಾಕಮ್ಮ, ಇಂಟರ್ವ್ಯೂ ಸಾಕಮ್ಮ. ಏನ್ ಪ್ರಕಾಶ್ ಎಲ್ಲ ಎದುರಿಸಿಟ್ಟಿದ್ದೀರಾ ಮಗುನ? ನ್ಯಾಯನಾ ಇದು? ನ್ಯಾಯವೇ? ನ್ಯಾಯ ಎಲ್ಲಿದೆ? ಓಕೆ, ಸೊ ತಲೆನೇ ಕೆಡ್ಸ್ಕೋಬೇಡಿ. ಆಲ್ ವಿ ಹ್ಯಾವ್ ಟು ಡೂ ಇಸ್ ಡಿಸೆಂಬರ್ 2nd ವೀಕ್ ತನಕ ವೇಟ್ ಮಾಡ್ಬೇಕು ಅಷ್ಟೇ. ಆಮೇಲೆ ಫಸ್ಟ್ ಶೋ ಫಸ್ಟ್ ದಿನ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ನೋಡಿದ್ರೆ ಇವ್ರೇನ್ ಇವಾಗ ಡೈಲಾಗ್ ಹೊಡೋದು, ಇವ್ರ ಡೈಲಾಗ್ ಆಮೇಲೆ ನಾವೇ ಹೊಡಿಬೋದು ಅಷ್ಟೇ. ತುಂಬಾ ಆಡ್ತಾರೆ ಇವರು. ಓ ಡಿ ಬಾಸ್ ಹೀರೋಯಿನ್, ಡಬಲ್ ಹೀರೋಯಿನ್ ಅಂದ್ರೆ ಏನಂದ್ರೆ ಓಕೆನಾ? ಓಕೆ, ಸೊ ಎಂಟೈರ್ ಮೂವಿಯಲ್ಲಿ ದ ಬೆಸ್ಟ್ ಮೂಮೆಂಟ್, ಸ್ಟೋರಿ ಬೇಡ, ಡೈಲಾಗ್ ಬೇಡ, ಏನು ಬೇಡ, ಹಂಗೆ ಹೇಳಿ ನಿಮಗೆ ಬೆಸ್ಟ್ ಮೂಮೆಂಟ್ ಎಂಟೈರ್ ಮೂವಿಯಲ್ಲಿ. ಫಸ್ಟ್ ಟೈಮ್ ನಾನು ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಓಕೆ, that was the best moment of my life. Okay, so what was the first action cut scene? ಅಲ್ಲಿಗೆ ಬರ್ತೀರಾ ನೀವು? ಎಲ್ಲಿ ಹಿಂಗ್ ಹೋದ್ರು? ಅಲ್ಲ, ನಿಮ್ಮನ್ನ ನಾವು ಜರ್ನಲಿಸಂ ಓದಿದೀವಮ್ಮ. ಅಲ್ಲಿಗೆ ಬರ್ತೀರಾ ನೀವು? ನಾವು ಜರ್ನಲಿಸಂ ಓದಿದೀವಿ, ಫಸ್ಟ್ ವಾಸ್ ಉದಯಪುರಲ್ಲಿ ಇದ್ದಿದ್ದು. ನೈಸ್, ಅಷ್ಟೇ, ಅಲ್ಲಿಗೆ ಫುಲ್ ಸ್ಟಾಪ್, ಮುಗೀತು, ಸ್ಟಾಪ್. ನ್ಯಾಯ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಅಬ್ಲಿಗೇಷನ್ ಆಸ್ ಅ ಸ್ಟಾರ್ ಹೀರೋಯಿನ್, ಸೊ ಫ್ಯಾನ್ಸ್ ಎಲ್ಲ ಬಂದು ಡೆವಿಲ್ ನೋಡ್ಬೇಕಂದ್ರೆ 1000 ರೀಸನ್ಸ್ ಇದೆ. ಸೊ ಯಾಕಂದ್ರೆ ವಿ ಆಲ್ ನೋ ದರ್ಶನ್ ಸರ್ದು ಮೂವಿ ರಿಲೀಸ್ ಆಗತ್ತೆ ಅಂತ ಹೇಳಿದ್ರೆ ಬಾಕ್ಸ್ ಆಫೀಸ್ ಮೋಸ ಇರಲ್ಲ. ಹಿ ಇಸ್ ಕಾಲ್ಡ್ ಎಸ್ ದ ಬಾಸ್ ಆಫ್ ಬಾಕ್ಸ್ ಆಫೀಸ್, ಸೊ ಸುಲ್ತಾನ್ ಆಫ್ ಬಾಕ್ಸ್ ಆಫೀಸ್ ಅಂತ ಹೇಳ್ತೀವಿ. ಅಂದ್ರೂ ಫ್ಯಾನ್ಸ್ ಬಂದು ನೋಡ್ಬೇಕಂತ ಹೇಳಿದ್ರೆ ಒಂದೇ ಒಂದು ರೀಸನ್ ಕೊಡಿ ಸಾಕು ನಂಗೆ. ಒಂದು ರೀಸನ್, ಅವ್ರಿಗೆ ಹಬ್ಬ. ದರ್ಶನ್ ಸರ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಅವ್ರ ಫ್ಯಾನ್ಸಿಗೆ ಹಬ್ಬ. ಓಕೆ, ಇಟ್ಸ್ ಗೋಯಿಂಗ್ ಟು ಬಿ ಅ ಫೆಸ್ಟಿವ್ ಮೂಡ್ ಇನ್ ಥಿಯೇಟರ್, ದಟ್ಸ್ ಫಾರ್ ಶೋರ್. ನೀವು ಸಾಂಗ್ ಅಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಫ್ಯಾನ್ಸ್ ಆರ್ ಆಲ್ ಲೈಕ್ ದಟ್ ವಿಂಟೇಜ್ ದರ್ಶನ್ ಸರ್ ಇಸ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಸಿನಿಮಾ ಲುಕ್ ಹೆಂಗಿರತ್ತೆ ಸರ್ದು ಅಂತ. ಅಬ್ಸಲ್ಯೂಟ್ ಟ್ರೀಟ್ ಫಾರ್ ಯೋರ್ ಐಸ್. ಯಾ, ಡೆಫಿನೆಟ್ಲಿ. ಸೊ ಒಂದು ರೀಸನ್ ಸಾಕು, ಎಲ್ಲರಿಗೂ ಹಬ್ಬ. ದರ್ಶನ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಕನ್ನಡ ಫಿಲ್ಮ್ ಯಾರೆಲ್ಲ ಪ್ರೀತಿಸ್ತಾರೋ ಎಲ್ರಿಗೂ ದೊಡ್ಡ ಹಬ್ಬ ಆಗ್ಲಿ ಡೆವಿಲ್. ಈಗ ರ್ಯಾಪಿಡ್ ಫೈರ್ ಮೋಡಿಗೆ ಹೋಗ್ತಾ ಇದೀವಿ ನಾವು, ಯಾಕಂದ್ರೆ ಅಬ್ಲಿಗೇಷನ್ ಮುಗಿತಲ್ವಾ. ಸೊ ರ್ಯಾಪಿಡ್ ಫೈರ್ ಮೋಡಿಗೆ ಹೋಗ್ತಾ ಇದೀವಿ. 3 words ರಚನಾ ಸೆಲ್ಫ್ ಮೋಟಿವೇಶನ್ ಏನ್ ಹೇಳ್ಕೊತೀರಾ? ಇವಾಗ ಮ್ಯಾನಿಫೆಸ್ಟೇಷನ್ ಅದು ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ, ಸೊ ನಿಮಗೆ 3 words that keeps you going, ನಿಮ್ಗೆ ಇನ್ಸ್ಪೈರ್ ಮಾಡೋ 3 words. Everything happens for a reason. Be kind, not just for humankind but for all kinds. Okay. And take it easy. Take it easy. Okay, ಇಷ್ಟು ಕನ್ನಡದಲ್ಲಿ ಹೇಳ್ಬೇಕಂತ ಈಗ ಆಗೋದಲ್ಲ ಒಳ್ಳೇದಕ್ಕೆ. ಬಿ ಕೈಂಡ್, ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಯಾರಿಗೂ ಉಪಕಾರ ಮಾಡೋಕ್ಕಾಗದೇ ಇದ್ರೆ ಪರವಾಗಿಲ್ಲ, ಉಪದ್ರ ಅಂತೂ ಮಾಡಕ್ಕೆ ಹೋಗಬೇಡಿ ಯಾರಿಗೂ. ಸೊ ಆ್ಯಂಡ್ ಆರಾಮಾಗಿರಿ, ಹ್ಯಾವ್ ಫನ್ ಲೈಫಲ್ಲಿ, ಚೆನ್ನಾಗಿರಿ, ಆರಾಮಾಗಿರಿ, ಟೆನ್ಷನ್ ಫ್ರೀ ಆಗಿರಿ. ಬ್ಯೂಟಿಫುಲ್. ಸೊ ಫನ್ ಡಿಫೈನ್ ಮಾಡಿ ನಮ್ಮ ರಚನಾ ರಾಯ್ಗೆ. ಫನ್ ಅಂದರೆ ಏನು? ಇಫ್ ಇಟ್ಸ್ ಇವಾಗೆಲ್ಲ ಪ್ಲಾನ್ ಮಾಡ್ತೀವಲ್ಲ ನಾವು, 1 day ಇದನ್ನೇ ಮಾಡ್ತೀನಿ ನಾನು ಅಂತ. ಸೊ 1 day ಫನ್ ಅಂತ ಹೇಳಿದ್ರೆ, ಸೊ ಮೇ ಬಿ
I'm sure you're an early bird. Yeah. Badminton ಇರೋದ್ರಿಂದ Yeah, I yeah, guessed it right. yeah. So maybe from the time you wake up till you go to bed, so a fun day ಹೇಗಿರುತ್ತೆ? ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಯು ಆರ್ ಕಲ್ಚರಲಿ ಓರಿಯೆಂಟೆಡ್, ಭರತನಾಟ್ಯಂ, ಯು ಆರ್ ಅ ರೈಟರ್, ಸೊ ಇಂಟೆಲೆಕ್ಚುಲಿ ಓರಿಯೆಂಟೆಡ್, ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್, ಸೊ ಫಿಸಿಕಲಿ ಓರಿಯೆಂಟೆಡ್. ಸೊ ಎಷ್ಟೊಂದು ಜನ ಹೆಣ್ಮಕ್ಳು ಅಥವಾ ಯೂತ್ ಹೂ ವಾಂಟ್ ಟು ನಿಮ್ಮ ಒಂದು ಹೂ ವಾಂಟ್ ಟು ವೇರ್ ಯುವರ್ ಶೂ ಅಂತ ಹೇಳ್ಬೋದು, ನಿಮ್ ತರ ಆಗಬೇಕು ಅಂತ ಹೇಳಿದ್ರೆ ದೇ ನೀಡ್ ಟು ನೋ. I basically wake up very early. I start meditating for Okay. a bit just to know myself. Good. Just to find those flaws. ಅಂದ್ರೆ ಎಲ್ಲಿ ತಪ್ಪು ಮಾಡಿದ್ದೀನಿ, ಏನ್ ಮಾಡಬೇಕು, ನನಗೆ ಆನ್ಸರ್ ಸಿಗೋದು ಆ ಹೊತ್ತಿಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇಂಟ್ರೋಸ್ಪೆಕ್ಷನ್ ಮಾಡ್ಕೋತೀರಿ ನೀವು? Yes, ಅಂದ್ರೆ ನನಗೆ ಏನ್ ಬೇಕು, ಏನ್ ಮಾಡಬೇಕು. ಸೊ ಐ ಬೇಸಿಕಲಿ ಅ ಸ್ಪಿರಿಚುವಲ್ ಪರ್ಸನ್. ನಾನು ಐ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ದಟ್ಸ್ ಹೌ ಐ ಗೆಟ್ ಮೈ ಆನ್ಸರ್ಸ್. ಸೊ ನಾನು ಕೂರ್ಲೇಬೇಕಾಗತ್ತೆ. ಅಂದ್ರೆ ನಾನು ಮೆಡಿಟೇಷನ್ ಕೂತ್ರೆ ನನಗೆ ಎಂಟೈರ್ ಡೇ ನಂದು ಚೆನ್ನಾಗಿರುತ್ತೆ. ಸೊ ಐ ಸ್ಟಾರ್ಟ್ ಫ್ರಮ್ ದೇರ್. ಐ ಟೇಕ್ ಮೈ ಟೈಮ್, ಐ ಸೆಟ್, ಐ ಕನೆಕ್ಟ್ ಟು ಮೈ ಫೇವ್ರೆಟ್ ಗಾಡ್. ನಾನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಐ ಕನೆಕ್ಟ್ ದೇರ್. ಸೊ ಐ ಗೆಟ್ ಮೈ ಆನ್ಸರ್ಸ್. ಖಂಡಿತವಾಗ್ಲೂ ಇಲ್ಲ, ಸುಬ್ರಹ್ಮಣ್ಯ ಇಸ್ ನನಗೆ ತುಂಬಾ ಪ್ರೀತಿಯ ದೇವರು. ಸೊ ಬೆಳಗ್ಗೆ ಹೊತ್ತಿಗೆ ಅಲ್ಲಿಂದ ಶುರು ಮಾಡಿ ದೆನ್ ನಾರ್ಮಲ್ ಥಿಂಗ್ ಅಲ್ಲೂ ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಐ ಗೋ ಪ್ಲೇ ಬ್ಯಾಡ್ಮಿಂಟನ್ ಆರ್ ಐ ಜಸ್ಟ್ ಗೋ ಫಾರ್ ಅ ವಾಕ್. ಐ ಲೈಕ್ ಆ್ಯಂಡ್ ನನಗೆ ನೇಚರ್ ಅಂದರೆ ಪ್ರೀತಿ ಜಾಸ್ತಿ. ನನಗೆ ನಾನು ಇದನ್ನೆಲ್ಲ ಹೇಳಿದ್ರೆ ಹುಚ್ಚಿ ಅನ್ಕೋಬೋದು, ಬಟ್ ಐ ಲೈಕ್ ಟಾಕಿಂಗ್ ಟು ಟ್ರೀಸ್. I like talking to plants. So I believe they understand us. So ನೀವೊಬ್ಬರೇ ಇಲ್ಲ, there are many right? Yeah. But I do that. Even ನನಗೆ ಬೇರೆ ಯಾರ ಹತ್ರ ಶೇರ್ ಮಾಡ್ಕೊಳಕ್ಕೆ ಆಗದೆ ಇದ್ರು ಐ ಗೋ ಟಾಕ್ ಟು ಟ್ರೀಸ್. ಐ ಗೋ ಟಾಕ್ ಟು ಅ ಟ್ರೀ ಆರ್ ಅ ಪ್ಲಾಂಟ್. ದಟ್ ಅಂದರೆ ನನಗೆ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಏನೋ ಒಂದು ನನ್ನ ತಲೆಯಲ್ಲಿ ನನಗೇನೋ ಕಲ್ಪನೆನೋ ಅದು ಗೊತ್ತಿಲ್ಲ, ಬಟ್ ಐ ಡೂ ಬಿಲೀವ್ ದೇ ಹ್ಯಾವ್ ಲೈಫ್. ಸೊ ದಟ್ಸ್ ಒನ್ ಥಿಂಗ್ ಐ ಡೂ. ಆ್ಯಂಡ್ ನನ್ನ ಸ್ಟ್ರೇ ಕ್ಯಾಟ್ಸ್, ಡಾಗ್ಸ್ ಎಲ್ಲ ಇದೆ. ಪಾಪ ಬರ್ತವೆ, ಹೊತ್ತಿಗೆ ಮನೆಗೆ ಬರ್ತವೆ. ಅದಕ್ಕೊಂದಿಷ್ಟು ಫುಡ್ ಅದು ಇದು ಹಾಕಿ, ಪ್ರಾಣಿ ಪಕ್ಷಿ ಎಲ್ಲರಿಗೂ ಹಾಕಿ. ಆ್ಯಂಡ್ ದೆನ್ ಐ ರೈಟ್ ಆರ್ ಐ ರೀಡ್. ಐ ಲೈಕ್ ಟು ರೀಡ್ ಅ ಲಾಟ್. ಸೊ ಓದ್ತೀನಿ. ದಿಸ್ ಇಸ್ ಹೌ ನನ್ನ ಫನ್ ಇದು. ಆ್ಯಂಡ್ ಐ ಡೋಂಟ್ ಡೂ ಪಾರ್ಟೀಸ್, ಐ ಡೋಂಟ್ ಡೂ ಆಲ್ ದೋಸ್. ಬಿಕಾಸ್ ನನ್ನ ತಪ್ಪು ಅಂತಲೂ ಹೇಳಲ್ಲ. ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅದನ್ನು ಮಾಡಿ, ಖಂಡಿತವಾಗ್ಲೂ ಮಾಡಿ. ಬಟ್ ನನಗೆ ಖುಷಿ ಸಿಗೋದು ಟೆಂಪಲ್ಸ್. ಐ ವಿಸಿಟ್ ಟೆಂಪಲ್ಸ್ ಅಲ್ವಾ. ಸೊ ಐ ಗೋ ಫೈಂಡ್ ಪೀಸ್ ದೇರ್. ದಟ್ ಈಸ್ ಮೈ ಫನ್. ಸೊ ದಟ್ ಈಸ್ ನನಗೆ ನೆಮ್ಮದಿ ಟೆಂಪಲ್. ಸೊ ನನಗೆ ಉತ್ತರ ದೇವರು. ಆಲ್ ಫಾರ್ ದ ಗೈಸ್, ಮೈ ಕೈಂಡ್ ಆಫ್ ಗರ್ಲ್ ಹುಡುಕ್ತಿದ್ದೀರಾ ಅಂತ ಹೇಳಿದ್ರೆ. ಸೊ ರಚನಾ ಇಸ್ ದೇರ್. ಅಂಡ್ ಅದೇ ನೀವು ಟ್ರೀಸ್ ಜೊತೆ ಮಾತಾಡ್ತೀರಾ ಅಂತ ಹೇಳಿದಾಗ ಐ ಜಸ್ಟ್ ವಾಂಟ್ ಟು ಶೇರ್ ಇನ್ಸಿಡೆಂಟ್. ಫ್ರೆಂಡ್ ಇದಾರೆ ನನಗೆ, ಅಂಡ್ ಅವ್ರು ನಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಇಟ್ಸ್ ಅ ಕಾಮನ್ ಪ್ಲಾಟ್ಫಾರ್ಮ್ ಐ ವಾಂಟ್ ಟು ಶೇರ್. ಸೊ ವೆನ್ ಯು ಆರ್ ಟೋಟಲಿ ಡಿಪ್ರೆಸ್ಡ್ ಅಲ್ಲ, ಅಂಡ್ ಎಷ್ಟೊಂದು ಸತಿ ಲೈಫಲ್ಲಿ ನಮಗೆ ಚೆನ್ನಾಗೇ ಇರ್ತೀವಿ, ಬಟ್ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಗಲ್ಲ. ಆಯ್ತಾ? ಯುಲ್ ಬಿ ಸರ್ಚಿಂಗ್, ಯಾರ್ದೋ ಮಾತಾಡ್ತಿರ್ತೀರಾ, ಯುಲ್ ರೀಡ್, ಯುಲ್ ಸರ್ಚ್ ಆನ್ ದ ನೆಟ್ ಫಾರ್ ಇಟ್, ಏನೂ ಸಿಗಲ್ಲ. ಅಂಡ್ ಅವ್ರು ನಂಗೆ ಏನು ಹೇಳಿದ್ರು ಅಂದ್ರೆ, ಯು ಗೋ, ಐ ಆಮ್ ಗೆಟಿಂಗ್ ಗೂಸ್ ಬಾಂಬ್ಸ್, ಯು ಗೋ, ಹೋಗ್ಬಿಟ್ಟು ಅದರೊಂದು ಮರನ ಹಗ್ ಇಟ್ ಫಾರ್ ಆಸ್ ಲಾಂಗ್ ಆಸ್ ಯು ವಾಂಟ್. ಟ್ರಸ್ಟ್ ಮೀ, ಡೂ ಇಟ್. ನಿಮಗೆ ಉತ್ತರ ಸಿಗದೆ ಹೋದ್ರೆ ಅಥವಾ ನಿಮಗೆ ಕಾಮ್ ಆಗದೆ ಹೋದ್ರೆ, ನೋ, ದಟ್ ಹಸ್ ವರ್ಕ್ ಫಾರ್ ಮೀ. ಅದೇ ಟೆಸ್ಟಿಮನಿ ಅಂತಾನೂ ಆಗ್ಬೋದು. ಥ್ಯಾಂಕ್ಸ್ ಫಾರ್ ಈವನ್ ರೈಸಿಂಗ್ ಇಟ್. ಯಾಕಂದ್ರೆ ಎಷ್ಟೊಂದು ಜನ ನಂಬಲ್ಲ. ಸೊ that is very true. Very true it is. Exactly. Just go hug a tree. If ನಿಮ್ಮ ಮೈಂಡ್ ಅಂದ್ರೆ ತುಂಬಾ ಜಿಗಿ ಇರತ್ತೆ ಗೊತ್ತಾ, ತುಂಬಾ ಮೆಸ್ಡ್ ಅಪ್ ಆಗಿರುತ್ತೆ ಮೈಂಡ್, ನಿಮ್ಗೆ ಉತ್ತರ ಸಿಗ್ತಿಲ್ಲ, ಯಾರ ಹತ್ರ ಕಾಂಫರ್ಟ್ ಫೀಲ್ ಸಿಗ್ತಲ್ಲ, ಜಸ್ಟ್ ಗೋ ಹಗ್ ಅ ಟ್ರೀ. It pacifies you. Just go hug a tree. That's it. And ಕೆಲವರಿಗೆ ಬೀಚ್ ಹತ್ರ ಹೋಗಿ ಕೂತ್ಕೊಂಡ್ರೆ they'll calm themselves. So but please do this. Just go hug a tree. You will soothe yourself. That's to hug a tree we should have enough trees. So ಆದಷ್ಟು ಮರಗಳನ್ನ ಕಾಪಾಡಿ. ಸಾಧ್ಯವಾದಾಗೆಲ್ಲ ದಯವಿಟ್ಟು ಬರ್ತ್ಡೇ ಪಾರ್ಟೀಸ್, ವೆಡ್ಡಿಂಗ್ ಆನಿವರ್ಸರೀಸ್, ಹೊಸ ವೆಡ್ಡಿಂಗ್ಸ್ ಎಲ್ಲ ಮಾಡ್ಕೊಳ್ಳಿ. ಮಾಡಿದಾಗ ಒಂದು 10 20 50 ಗಿಡಗಳನ್ನ ಎಲ್ಲರೂ ಒಂದ್ ಕಡೆ ನೆಡಿ. ಸೊ ದಟ್ ಇಸ್ ಅ ಹಂಬಲ್ ರಿಕ್ವೆಸ್ಟ್ ನಮ್ಮೆಲ್ಲರ ಕಡೆಯಿಂದ. ಓಕೆ, ಸೊ ರಚನಾ, ಕಮಿಂಗ್ ಬ್ಯಾಕ್ ಟು ದ ಡೆವಿಲ್. ಆಯ್ತಾ? ಇಟ್ಸ್ ಸೋ ಲವ್ಲಿ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್ ವಿತ್ ಯು. ಸೊ ರ್ಯಾಪಿಡ್ ಫೈರ್ದು ನೆಕ್ಸ್ಟ್ ರೌಂಡ್ ಏನಂತ ಹೇಳಿದ್ರೆ, ದರ್ಶನ್ ಸರ್ ಬಗ್ಗೆ 3 ವಿಷಯ ವಿಚ್ ವಿ ಆಲ್ ನೋ, ಬಟ್ ಯು ನೋ ಇಟ್ ಫ್ರಮ್ ಅ ವೆರಿ ಕ್ಲೋಸ್ ಪರ್ಸ್ಪೆಕ್ಟಿವ್. No, he is an open book. He is definitely open book. ನನಗೆ ಮಾತ್ರ ಗೊತ್ತಿರೋದು. ಅವ್ರು ಖಂಡಿತವಾಗ್ಲೂ ಅವ್ರು ನಿಮ್ಮ ಜೊತೆ ಹೆಂಗಿರೋದು ನನ್ನ ಜೊತೆ ಹಂಗೆ ಇರ್ತಾರೆ. ವೆರಿ ಕೈಂಡ್. ಅದನ್ನ ನಾವೆಲ್ಲರೂ ಕಲಿಬೇಕು ಅವರಿಂದ. ಅದನ್ನ ನಾನು ಹೇಳಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ, ಬಟ್ ಅದು ತಪ್ಪಾಗತ್ತಾ ನನಗೆ ಗೊತ್ತಿಲ್ಲ. ಅಂದ್ರೆ ಭಾರಿ ಪ್ರೀತಿನ ನೋಡ್ಕೋತಾರೆ. ಪ್ರತಿ ಒಂದು ಅಲ್ಲಿ ಸೆಟ್ಟಲ್ಲಿ ಯಾರೇ ಹುಡುಗರಿರ್ಲಿ, ಏನೇ ಇರಲಿ, ಅವ್ರಿಗೆ ಕಷ್ಟ ಅಂತಂದ್ರೆ ಅವತ್ತು ಹಿಂಗಿರ್ತಾರೆ ಹೊರತು, ಅಯ್ಯೋ ಹಿಂಗೆ ಕೊಟ್ಬಿಡ್ತಾರೆ, ಅದು ಎಷ್ಟು ಬರತ್ತೆ ಅಂತಲೂ ನೋಡಲ್ಲ. ಹಿಂಗೆ ಎತ್ತುತ್ತಾರೆ, ಹಿಂಗೆ ಕೊಟ್ಬಿಡ್ತಾರೆ, ಹಿಂಗೆ ಎತ್ತುತ್ತಾರೆ, ಹಿಂಗೆ ಕೊಟ್ಬಿಡ್ತಾರೆ. ಯಾರು ಮಾಡಕ್ಕೆ ಸಾಧ್ಯ?
ಆದ್ರೆ ಅವ್ರು ಕೇಳೋದು ಇಲ್ಲ, ಅವ್ರಿಗೆ ಹೇಳ್ಕೊಂಡ್ರು ಕೋಪ ಬರುತ್ತೆ. ಇವಾಗ ನಾನು ಇದನ್ನೆಲ್ಲ ನೋಡಿದ್ರೆ ಬೈದ್ರು ಬೇರೆ ನನಗೆ, ಬಟ್ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ನನ್ನ ಕಣ್ಣಾರೆ ನೋಡಿರೋದು ಅದು. ಹೆಂಗೆ ಸಾಧ್ಯ ಒಂದು ವ್ಯಕ್ತಿಗೆ ಹಿಂಗೆ ಇರೋಕೆ ಹೆಂಗೆ ಸಾಧ್ಯ, ಇಷ್ಟು ಒಂದು ಪ್ಯೂರ್ ಹಾರ್ಟ್ ಇಟ್ಕೊಂಡು ಹೆಂಗೆ ಸಾಧ್ಯ ಅಂತ ಅನ್ಸುತ್ತೆ. ಆ್ಯಂಡ್ ವೆರಿ ಜೆಮ್ ಆಫ್ ಅ ಪರ್ಸನ್, ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಸೊ ದೇವ್ರಂತವ್ರು ಅಂತಾರಲ್ಲ, ಲವ್ಲಿ. ಯಾಕಂದ್ರೆ ಹಿ ಈಸ್ ಆಲ್ಸೋ ಲವ್ಲಿ ಫೋಟೋಗ್ರಾಫರ್. ಗೊತ್ತಿಲ್ಲ, ಅಮೇಜಿಂಗ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಜನರಲ್ ಕ್ಯಾಮ್ರಾ ಮುಂದೆ ಬಂದ್ರೆ ಚಿನ್ನ ಹೋಗ್ ಚಿನ್ನ. No, I have to tell you this. Thailand. ಅದೇ ಒಂದು ನಾಯಿ ಬರ್ಲಿ. Yeah, but I'll tell you this. Thailand ಅಲ್ಲಿ ಏನಾಯ್ತು, ಒಂದು ಬರ್ಡ್ ಬಂತು ಬೀಚ್ಗೆ. ನಾವೆಲ್ಲ ಯಾರಾದ್ರೂ ನೋಡೂ ಇಲ್ಲ, ಅಯ್ಯೋ ಅಷ್ಟು ದೂರದಲ್ಲಿತ್ತು. ಬಟ್ ಇವ್ರ ಕಣ್ಣಿಗೆ ಬಿತ್ತು. ಇವ್ರ ಫೋನು ಚೆನ್ನಾಗಿದೆ, ಅದ್ ಕ್ಯಾಮ್ರಾನು ಚೆನ್ನಾಗಿದೆ. ಎಷ್ಟು ನೀಟಾಗಿ ಫೋಟೋ ತೆಗೆದ್ರು ಅಂದ್ರೆ ಸಚ್ಚ ಟ್ಯಾಲೆಂಟ್ ಇಯರ್ಸ್, ಸಚ್ಚ ಟ್ಯಾಲೆಂಟ್ ಇಯರ್ಸ್. ಅದೇ ನಾನು ಹೇಳ್ದಲ್ಲ, ನಮಗದು ಗೊತ್ತೂ ಆಗಲ್ಲ. ಓಕೆ, ಈ ತರ ಒಂದು ಬಂದಿದೆ ಅಲ್ಲಿದೆ ಸೈಡಲ್ಲಿ ಅಂತ. ಇಲ್ಲ, ಈ ಇಷ್ಟು ಬಿಸಿ ಇದ್ರಲ್ಲೂ ಆ ಬಿಸಿಲು, ಆ ಸೆಕೆ, ಆ ಸ್ಯಾಂಡ್, ಟ್ರಿಕಿ ವೆದರ್, ಅದರಲ್ಲೆಲ್ಲ ಶೂಟ್ ಮಾಡೋದಂದ್ರೆ ಏನು ಕಷ್ಟ. ಬಟ್ ಇವ್ರ ಕಣ್ಣು ಅಷ್ಟು ಪಕ್ಕ ನೇಚರ್ ಮೇಲೆ ಬಿದ್ದಿರುತ್ತೆ, ಫೋಟೋ ತೆಗೆದು ತೋರಿಸ್ತಾರೆ. ನೈಸ್. ಸೊ ಡೌನ್ ದ ಲೈನ್ ಏನೆಲ್ಲ ಪ್ರಾಜೆಕ್ಟ್ಸ್ ಇದೆ? ಸೊ ನೆಕ್ಸ್ಟ್ ರಚನಾ ಅವ್ರನ್ನ ನಾವು ಎಲ್ಲಿ ನೋಡಬಹುದು? ಡೆಫಿನೆಟ್ಲಿ ಇಲ್ಲೇ ನೋಡ್ತೀರಾ ಖಂಡಿತವಾಗ್ಲೂ. ಇಂಟರ್ವ್ಯೂ ಫಿಕ್ಸ್ ಆಗಿದೆ. ಓಕೆ, ಸೊ ಪ್ರೊಡಕ್ಷನ್ ಹೌಸ್ ಇಂದಾನೆ ಆದಷ್ಟು ಬೇಗ ಅನೌನ್ಸ್ಮೆಂಟು ಆಗುತ್ತೆ. ಬಟ್ ಖಂಡಿತವಾಗ್ಲೂ ಇಲ್ಲೇ. ಓಕೆ, ಸೊ ಒಂದು ದೊಡ್ಡ ಅವಕಾಶ ಆ್ಯಂಡ್ ಇವಾಗ ಯಾವುದು ಆಪರ್ಚುನಿಟಿ ಅನ್ನೋದಕ್ಕಿಂತ ಏನದು ಯುವರ್ ಸ್ಕಿಲ್ ಮ್ಯಾಚಸ್ ದ ರಿಕ್ವೈರ್ಮೆಂಟ್. ಸೊ ಹಂಗಿರ್ಬೇಕು ನಾವು. ಇಟ್ಸ್ ನೋ ಮೋರ್ ಅವಕಾಶ. ನಿಮಗೆ ಅದು ಮಾಡೋ ಒಂದು ಶಕ್ತಿ ಇದೆ, ಒಂದು ಚೇತನ ಇದೆ ಅಂತ ಹೇಳಿದ್ರೆ ಯು ವಿಲ್ ಫಿಟ್ ಅಷ್ಟೇ. ದಟ್ ಈಸ್ ಯುವರ್ ರೈಟ್ ಟೈಮ್, ರೈಟ್ ಆಪರ್ಚುನಿಟಿ, ರೈಟ್ ಸ್ಕಿಲ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಎಲ್ಲವನ್ನ ಒಂದೇ ಜಾಗದಲ್ಲಿ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ. ಇಫ್ ಯು ಹ್ಯಾವ್ ಟು ಸೇ ಎವ್ರಿಥಿಂಗ್ ಟು ಹಿಮ್. ಫಾರ್ ಎವರ್ ಗ್ರೇಟ್ಫುಲ್. ನಾನು ಉಸಿರಿರೋವರೆಗೂ, ಪ್ರಕಾಶ್ ಸರ್ಗಂತೂ ನಾನು ಉಸಿರಿರೋವರೆಗೂ ಚಿರಋಣಿ ನಾನು. ಬಿಕಾಸ್ ಹೀ ಈಸ್ ದ ಒನ್ ಹೂ ಸಾ ದ ಟ್ಯಾಲೆಂಟ್ ಇನ್ ಮೀ. ಇಲ್ಲ ಅವಳು ಮಾಡ್ತಾಳೆ ಅಂತ ಅವ್ರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಇಲ್ಲಿರೋದಲ್ವಾ. ಸೊ ನಾನು ಉಸಿರಿರೋವರೆಗೂ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಪ್ರಕಾಶ್ ಸರ್. ಹೀಸ್ ಅ ಲೆಜೆಂಡರಿ ಡೈರೆಕ್ಟರ್. ಆಫ್ ಕೋರ್ಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಮಿಲನದಿಂದ ಹಿಡಿದು ವಂಶಿ ಅದೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವೆಲ್ಲ. ಬಟ್ ಅವ್ರ ಬಗ್ಗೆ ಏನು ಮಾತಾಡಲಿ, ಯಾವತ್ತಿದ್ರು ನನ್ನ ಫೇವ್ರೆಟ್ ಡೈರೆಕ್ಟರ್ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಪ್ರಕಾಶ್ ಸರ್. ವಂಡರ್ಫುಲ್. ಆಕ್ಚುಲಿ ಹೇಳ್ತಾರೆ ಗೊತ್ತಾ, ನೀವು ಮನಸ್ಸಿಂದ ಮಾತಾಡಿದ್ರೆ ನಿಮ್ಮ ಕಣ್ಣದನ್ನ ತೋರಿಸುತ್ತೆ. ಅಂಡ್ ದಟ್ಸ್ ಲೈಕ್ ನಮ್ಮ ರೇಡಿಯೋದಲ್ಲಿ ಆಂಟನಾ ಇದೆಯಲ್ಲ, ಆ ತರ ದಟ್ ರೀಚಸ್ ದ ಡಿವೈಸ್. ಸೊ ಹಂಗೆ ನೀವು ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಮನಸ್ಸಿಂದ ಮಾತಾಡ್ತಿದ್ರ ಅಂತ. ವಂಡರ್ಫುಲ್. ಆ ಕೊಲಾಬ್ರೇಷನ್ ಕಂಟಿನ್ಯೂ ಆಗಲಿ. ಕನ್ನಡ ಸಿನಿಮಾಗೆ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ಸಿಗ್ಲಿ. ಆ್ಯಂಡ್ ಇವಾಗ ನಾವು ಹೆಂಗೆ ಆರ್ತಿಯವ್ರ ಬಗ್ಗೆ ಮಾತಾಡ್ತೀವಿ, ಭಾರತೀಯವ್ರ ಬಗ್ಗೆ ಮಾತಾಡ್ತೀವಿ, ಕಲ್ಪನಾ ಮೇಡಮ್, ಮಾಲಾಶ್ರೀ, ಸುಧಾರಣಿ, ಇವರೆಲ್ಲರ ಬಗ್ಗೆ ಮಾತಾಡ್ತೀವಿ, ಹಾಗೆ ರಚನಾ ರೈ ಬಗ್ಗೆ ನಾವೆಲ್ಲರೂ ಮಾತಾಡೋ ಕಾಲ ಬೇಗ ಬರಲಿ. ಓಕೆ, ದೊಡ್ಡ ಮಾತಲ್ಲ ಇದು, ಆಶಯ ಅಷ್ಟೇನೆ. ಸೊ ಇಲ್ಲಿ ನಿಮ್ಮನ್ನ ಮಂಗಳೂರು ಬೆಲ್ಟ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಮ್ಯಾಂಗ್ಳೂರಿಯನ್ಸ್ ಆರ್ ಎವ್ರಿವೇರ್. ಸೊ ಅವರಿಗೆಲ್ಲ ನೀವು ಅವರಿಗೆ ಟಚ್ ಆಗೋ ರೀತಿಯಲ್ಲಿ, ಅಥವಾ ತುಳುಲಿ ಇರ್ಬೋದು, ಯು ಸ್ಪೀಕ್ ತುಳು, ಕೊಂಕಣಿ, ತುಳು. ಓಕೆ, ಸೊ ತುಳುಲಿ ಏನಾದ್ರು ಹೇಳ್ಬೇಕಂತ ಹೇಳಿದ್ರೆ ಏನ್ ಹೇಳ್ತೀರಾ? ತುಳುಲೇ ಹೇಳ್ಬೇಕಾ? ತುಳುಲೇ ಹೇಳ್ಬೇಕು, ಯಾಕಂದ್ರೆ ನಮ್ದು ರೆಡ್ ಎಫ್ ಎಂ ಮಂಗಳೂರು ಇದೆ. ಸೊ ಅಲ್ಲಿ ಕುಡ್ಲದ ಜನತೆಗೆ ಡಿಸೆಂಬರ್ 12 ಡೆವಿಲ್ ರಿಲೀಸ್ ಆವೊಂದುಂಡು. ನಿಖಿಲ್ ಮಾತೆಲ್ಲ ನಿಖಿಲ್ ಫ್ಯಾಮಿಲಿದೊಟ್ಟಿಗೆ ಹೋದು ಎನ್ನ ಪಿಕ್ಚರ್ ಅಂತೂ. ಥ್ಯಾಂಕ್ ಯು ಸೊ ಮಚ್. ಕುಡ್ಲದ ಪ್ರೀತಿ ಹೆಂಗಂದ್ರೆ, ನಾನು ಅಲ್ಲಿಂದ ಬಿಲಾಂಗ್ ಆಗ್ತೀನಿ ಅಂತಂದ್ರೆ ಸಾಕು, ಖಂಡಿತವಾಗ್ಲೂ ನಮ್ಮ ಹುಡುಗಿ, ನಮ್ಮ ಕುಡ್ಲದ ಹುಡುಗಿ, ನಮ್ಮ ತುಳುನಾಡ ಹೆಣ್ಣು ಅಂತ ಹೇಳ್ಕೊಂಡು, ಪೊಣ್ಣು ಅಂತ ಹೇಳ್ಕೊಂಡು, ತುಳುನಾಡದ ಪೊಣ್ಣು ಮೂಲು ಅಂತ ಹೇಳ್ಕೊಂಡು ಅವ್ರು ಹೋಗಿ ನೋಡ್ತಾರೆ. ಅದು ಅಲ್ಲಿ ಕೊಡೋ ಸಪೋರ್ಟ್. ಮನೆ ಮಗಳ ತರ ಪ್ರೀತಿ ಮಾಡ್ತಾರೆ ನನಗೆ. ಸೊ ನಾನು ಹೋಗಿ ಅವ್ರಿಗೆ ಸಪ್ರೇಟ್ ಆಗಿ ತೂಲೆ ಇಜ್ಜಿ ನೋ, ದೇ ಡೂ ಇಟ್ ಫಾರ್ ಮೀ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ Coastal World. Wonderful. Yeah. I know it is circus reaction anta. But ಹೀಗೆ ಆ ಒಂದು ಜಿಯೋಗ್ರಫಿ ಬೌಂಡ್ರಿ ಎಕ್ಸ್ಟೆಂಡ್ ಆಗಲಿ. ಸೊ ನೀವು ಎಲ್ಲರ ಮನೆ ಮಗಳಾಗಿ, ಸೊ ಎಲ್ಲರೂ ನಮ್ಮನೆ ಹುಡುಗಿನೇ ನಮ್ಮ ರಚನಾ ರೈ ಅನ್ನುವಂಗಾಗ್ಲಿ ಅಂತ ಖಂಡಿತ ಹಾರೈಸ್ತೀವಿ ಅಲ್ವಾ. ನನಗೆ ಇವಾಗ ನಾನು ಯಾರು ಅಲ್ಲ ಅವ್ರಿಗೆ, ನಾನು ಅವ್ರ ಫ್ಯಾಮಿಲಿ ಅಲ್ಲ, ಅವ್ರ ಫ್ರೆಂಡ್ ಅಲ್ಲ, ಏನೂ ಅಲ್ಲ, ನನಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಇಟ್ಸ್ ಜಸ್ಟ್ ನಾನು ಇಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಸರ್ ಜೊತೆ ಅಂದ ತಕ್ಷಣನೇ ಅಯ್ಯೋ ನನಗೆ ಹೊಟ್ಟೆ ಫುಲ್ ಆಗುತ್ತೆ. ಅವ್ರ ಮೆಸೇಜಸ್, ಅವ್ರ ಕಾಮೆಂಟ್ಸ್, ಪಾಪ ಅದನ್ನೆಲ್ಲ ನೋಡಿದಾಗ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನ ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ಫಾರ್ ದ ಬೆಸ್ಟ್ ಫ್ಯಾನ್ ರಿಯಾಕ್ಷನ್ ಏನಿರ್ಬೋದು ರಚನಾ? ಬೆಸ್ಟ್
ಇವಾಗ ಎಷ್ಟೊಂದು ಇತ್ತು ಅನ್ಸುತ್ತೆ ಅದು ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಐ ಕುಡ್ ಸಿ ನಿಮ್ಗೆ ಇದು ಮೆಸೇಜ್ ಟೆಕ್ಸ್ಟ್ ಎಲ್ಲ ಓಡ್ತಾ ಇತ್ತು ನಿಮ್ ತಲೆಯಲ್ಲಿ. ಸೊ ಬೆಸ್ಟ್ ಫ್ಯಾನ್ ರಿಯಾಕ್ಷನ್ ಇಲ್ಲ ರೀಸೆಂಟ್ ಆಗಿ ಸಾಂಗ್ ಬಂದ್ಮೇಲಿಂದ ಅದು ಆರ್ ಕಾಂಬಿನೇಷನ್ ಅಂತ ಒಂದು ಸೆಟ್ ಮಾಡ್ತಾ ಇದ್ದಾರೆ. ಸೊ ಆರ್ ಹೀರೋಯಿನ್ಸ್ ಸರ್ ಜೊತೆ ವರ್ಕ್ ಮಾಡಿರೋದು ಅಂತ ಇಟ್ಸ್ ಅ ಮ್ಯಾಸಿವ್ ಥಿಂಗ್ ಫಾರ್ ಮೀ. ಹೌದು ಆರ್ ಹೀರೋಯಿನ್ಸ್ ಅಂತ. ಸೊ ಆ ಜೋಡಿನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ. ಸೊ ಇನ್ನೇನ್ ಬೇಕು, ನಾನು ವರ್ಕ್ ಮಾಡಿರೋದು ಅದಕ್ಕೆ ಅಲ್ಲ. ಸೋ ಕ್ರಿಯೇಟಿವ್. ಯಾ, ಸೊ ದೇ ಆರ್ ಅಕ್ಸೆಪ್ಟಿಂಗ್ ದಟ್ ಅಂಡ್ ದೇ ಗಿವ್ ಮೀ ಲೈಕ್ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮುದ್ದಾಗಿ ಕರೀತಾರೆ ನನ್ನ. ಅಯ್ಯೋ ಎಲ್ರಿಗೂ ರಿಪ್ಲೈ ಮಾಡೋಣ ಅಂತ ಅನ್ಸುತ್ತೆ. ಒಂದೇನಾದ್ರು ಮಿಸ್ ಆದ್ರೆ ಇನ್ನು ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ. ಅಷ್ಟು ಇನ್ನೋಸೆಂಟ್ ಫ್ಯಾನ್ಸ್. ಅಯ್ಯೋ ಅಷ್ಟು ಇನ್ನೋಸೆಂಟ್ ಆಗಿ ಮೆಸೇಜಸ್ ಮಾಡ್ತಾರೆ. ಪಾಪ ನೀವು ಏನು ಟೆನ್ಷನ್ ಮಾಡಿಬಿಡಿ ಅಕ್ಕ ನಾವಿರ್ತೀವಿ ಅಂತಾರೆ. ಇನ್ನೇನು ಬೇಕು ಅಲ್ವಾ ಅಷ್ಟೇ. ನಮ್ಮ ಮನೆಯವ್ರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ, ಬಟ್ ಅವ್ರು ನಿಲ್ತಾರೆ ಖಂಡಿತವಾಗ್ಲೂ. ಸೊ ಅಮ್ಮ ಕ್ಲಾಸಲ್ಲೂ ಟೀಚರ್ ಐ ಮೀನ್ ಕ್ಲಾಸಲ್ಲಿ ಪಾಠ ಮಾಡಂಗೆ ಮನೇಲೂ ಪಾಠ ನಡೀತಾ ಇತ್ತಾ ಮನೇಲಿ? ಅಯ್ಯೋ ಓಕೆ. ಬಾರಿ ಬಾಯಲ್ಲ ಹಾರಿ ಬಂದು ಬಿದ್ದದ್ದಲ್ಲ ಏನೇನು ಅವೆಲ್ಲ ಕೇಳಬಾರ್ದು, ಅವೆಲ್ಲ ಕೇಳಲೇಬಾರ್ದು. ಚಡಿ ಬಿತ್ತ, ಬೆತ್ತ ಬಿತ್ತ, ಅಯ್ಯೋ ಪೊರಕೆ, ಬೆತ್ತ ಎಲ್ಲದ್ರಲ್ಲಿ ತಿಂದಿದ್ದೀನಿ ನಾನು. ಐ ಆಮ್ ದಿ ಓನ್ಲಿ ಚೈಲ್ಡ್. ಭಾರಿ ತೊಂದರೆ ಕೊಟ್ಟಿದ್ದೀನಿ ನನ್ಗೆ ಅಮ್ಮಗಂತ ಚಿಕ್ಕದ್ರಿಂದ. ಪಾಪ ನನ್ನನ್ನ ಹೇಳ್ಬಾರ್ದು ನಾನು. ಸೊ ಅಮ್ಮ ಎಲ್ಲಾರು ಆಚೆ ಹೋಗೋದು ಅಂತ ಇದ್ರೆ ನನ್ನ ಮಂಚಕ್ಕೆ ಕಟ್ಟಾಕೆಲ್ಲ ಹೋಗ್ತಾರೆ ಚಿಕ್ಕದಿರ್ಬೇಕಾದ್ರೆ. ಬಿಕಾಸ್ ನನಗೆ ನಂಬಕ್ಕೆ ಆಗಲ್ಲ. ಸೊ ಅಷ್ಟೆಲ್ಲ ತರಲೆ ಕೊಟ್ಟಿದ್ದೀನಿ. ಎಲ್ಲೋ ಹೋಗಿರ್ತೀನಿ, ಪಾಪ ಇಡೀ ಊರು ಹುಡುಕಿರ್ತಾರೆ ನನಗೆ ಎಲ್ಲೋ ಹೋಗಿದ್ದಾಳೆ ಇವಳು ಅಂತ. ಚಿಕ್ಕದಿರ್ಬೇಕಾದ್ರೆ ಸೈಕಲ್ ಎತ್ಕೊಂಡು ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತೀನಿ. ಸೊ ಅಮ್ಮ ಏನಾದರೂ ಆಚೆ ಅಂಗಡಿಗೆ ಏನಾದರೂ ಹೋಗ್ಬೇಕು ಅಂದರೆ ಚಿಕ್ಕದಿರ್ಬೇಕಾದ್ರೆ ಮಂಚ ಕಟ್ಟಾಕ್ಬಿಟ್ಟು ಜೋಪಾನವಾಗಿ ನೋಡಿ ಈ ಮುಗ್ಧ ಮುಖವನ್ನು. ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೀನಿ ಅಮ್ಮಗಂತ. ವೆರಿ ನೈಸ್. ಸೊ ಇವಾಗ ಹೆಂಗಂದ್ರೆ ನಾ ಕೇಳೋ ಪ್ರಶ್ನೆಗೆ ಯು ಹ್ಯಾವ್ ನೋ ಸ್ಕೋಪ್ ಟು ಥಿಂಕ್. ಫೇವ್ರೆಟ್ ಆಕ್ಟರ್? ದರ್ಶನ್ ಸರ್. ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್? ಅಜನಿ ಸರ್. ಫೇವ್ರೆಟ್ ಸಿಂಗರ್? ಸಿಕ್ಕಾಕೊಂಡೆ ಹೇಳ್ಬಿಡ್ರಿ. ಫೇವ್ರೆಟ್ ಸಿಂಗರ್ ಐ ಹ್ಯಾವ್ ಸೋ ಮೆನಿ. ಅದಕ್ಕೆ ಒಬ್ರು ಹೇಳಿ, ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಕೊಡಕ್ಕಾಗತ್ತಾ? ದೇರ್ ಇಸ್ ಸೋ ಮೆನಿ. ನಾನು ಹೆಂಗೆ ಹೇಳಿ, ತುಂಬಾ ಇದೆ. ಒಂದು 3 ಹೇಳ್ಬಿಡಿ. 3? ಅದು ಕಷ್ಟ ಅಂದ್ರೆ. ಅದು ತುಂಬಾ ಇಷ್ಟ ನಂಗೆ, ಎಲ್ಲರೂ ಇಷ್ಟ. ಸರಿ, ಕಮೆಂಟ್ ಅಲ್ಲಿ ಕಾಪಿ ಪೇಸ್ಟ್ ಯಾರ್ಯಾರು ಇಷ್ಟ? ರಾಜೇಶ್ ಕೃಷ್ಣನ್ ಸರ್. ಎಸ್. ನಮ್ಮ ನೀವು ಹಿಂಗೆ ಕೇಳಿದ್ರೆ ನಂಗೆ ನಾಲ್ಗೆ ಕಟ್ಟತ್ತೆ. ನಾಲ್ಗೆ ಕಟ್ಟತ್ತೆ ಹೊಸ ಪದ ಪ್ರಯೋಗ. ಬೆಳಗ್ಗೆದ್ದು ಯಾರ ಮುಖ? ವಿಜಯ್ ಪ್ರಕಾಶ್ ಸರ್. And no, there's one more. Sonu Nigam. No, ನಮ್ಮೋರ್ ಸಂಚಿತ್ ಹೆಗ್ಡೆ. No, ನನಗೆ ಐ ಲೈಕ್ ವೆರಿ ದಟ್ ರೆಟ್ರೋ. SP ಬಾಲಸುಬ್ರಹ್ಮಣ್ಯಂ ಸರ್. He's the one. SP ಬಾಲಸುಬ್ರಹ್ಮಣ್ಯಂ ಸರ್. ಓಕೆ. ಸಿಂಗರ್ಸ್ ಫೀಮೇಲ್? ನಂಗೆ ಏನೋ ಗೊತ್ತಿಲ್ಲ, ಇವ್ರು ಕ್ಯಾಮ್ರಾ ಮುಂದೆ ಕಷ್ಟಪಡೋದು ಇಷ್ಟ ಅನಿಸ್ತಾ ಇದೆ ಅದಕ್ಕೆ. ಅಲ್ವಾ, ಇಷ್ಟು ಸ್ಟ್ರಗಲ್ ಮಾಡ್ತಿರ್ಲಿಲ್ಲ, ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನಾನು. ಬಟ್ Lata Mangeshkar. Okay. She is all-time favorite of mine. And SPB sir is like heart. Yeah. ಓಕೆ, ವೆರಿ ನೈಸ್. ಸೊ SPB ಸರ್ ಮತ್ತು ಲತಾ ಮಂಗೇಶ್ಕರ್ ಇಷ್ಟ ಅಂತ ಹೇಳಿದ್ರೆ ಅವ್ರ ಹಾಡುಗಳನ್ನ ಹಾಡದೇ ಇರೋರು ಅವ್ರ ಫ್ಯಾನ್ಸೇ ಅಲ್ಲ. ಬರೆದಿಟ್ಕೊಂಡ್ಬಿಡಿ, ಬೇಕಾದ್ರೆ ನಾನೇ ಪೆನ್ ಪೇಪರ್ ಕೊಡ್ತೀನಿ. ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು. ಖಂಡಿತ ಕ್ಲೋಸ್ ಮಾಡೋಣ. ಇನ್ನು 2 ಕ್ವೆಶ್ಚನ್ ಇದೆ. ಅದಕ್ಕಿಂತ ಮುಂಚೆ ಒಂದು ಶ್ರೋತೃಗಳೇ, ನಿಮ್ಮಲ್ಲಿ ಸಲಹೆಯ ಪ್ರಾರ್ಥನೆ. ನೀವು ಆಮೇಲೆ ಹಾಡೇ ಕೇಳಲ್ಲ, ನಾನು ಅಷ್ಟು ಕೇಳಿದಾಗ ಯು ಡೋಂಟ್ ಇಮ್ಯಾಜಿನ್ ನಾವ್ ಹೆಂಗ್ ಆಡ್ತೀವಿ ಅಂತ. ಕಮ್ ಆನ್. ಓಕೆ, ವಿತ್ ಸಾಂಗ್? ಒಟ್ಟಿಗೆ ಹೆಸರು ಕೆಡ್ಸ್ಕೋಬೇಕಂದ್ರೆ ನಾನೇ ವಿತ್ ಸಾಂಗ್ ನೀವು ಪಿಕ್ ಮಾಡಿ ಹಾಡೋಣ. ಬೆಳಗ್ಗೆ ಎದ್ದ ಹಾಡೋಣ. ಸ್ಟಾರ್ಟ್. 1 2 3 ಸ್ಟಾರ್ಟ್. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಬಂದಿದೆ. ಓಕೆ, ಬ್ಯೂಟಿಫುಲ್. ಸೊ ಇವಾಗ ನೀವು ನೋಡ್ತಿರೋ ಏನೋ ಕಂಟೆಂಪ್ರರಿ ನಿಮ್ಮ ವಲಯದಲ್ಲಿ, ನಿಮ್ಮ ಸ್ಟಾರ್ಸ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಆಗೋರು ಯಾರು? ಹೂಮ್ ಡು ಯು ಲುಕ್ ಅಪ್ ಟು? ಹೌದಾ? ಹೀರೋಯಿನ್ಸ್ ಬಗ್ಗೆ ಮಾತಾಡ್ರಿ, ಪಾಪ ಅವ್ರಿಗೆ ಬೇಜಾರಾಗಲ್ವಾ? ವರ್ಕ್ ಮಾಡಿಲ್ಲ ಸದ್ಯಕ್ಕೆ, ಅಂದ್ರೆ ಅಷ್ಟು ನನ್ನ ಹತ್ರದಿಂದ ಗೊತ್ತಿಲ್ಲ. ಬಟ್ ಐ ಲುಕ್ ಅಪ್ ಟು ಇವಾಗಿನ ಜನರೇಷನ್ ಅಲ್ಲಿ ಅಂತ ಅಂದ್ರೆ ಅಫ್ಕೋರ್ಸ್ ರುಕ್ಮಿಣಿ. ಶಿ ಇಸ್ ಡೂಯಿಂಗ್ ವೆರಿ ಗುಡ್. ಯಾ, ಐ ಲವ್ ಹರ್ ಆಸ್ ಅ ಪರ್ಫಾರ್ಮರ್. ಸೊ ಇಟ್ಸ್ ಹರ್. ಓಕೆ, ಸೊ ಏನೋ ತುಳುನಾಡು, ರುಕ್ಮಿಣಿ ಎಲ್ಲ ಹೇಳಿದಾಗ, ಸೊ ಕಾಂತಾರದ ಬಗ್ಗೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಅಷ್ಟೇ. ಇಟ್ ಡಸ್ ಗಾಟ್ ನಥಿಂಗ್ ಟು ಡೂ, ಬಟ್ ಆಸ್ ಅನ್ ಆಡಿಯನ್ಸ್ ವಾವ್. ಸೊ ಏನು ಅನಿಸ್ತು ನಿಮಗೆ? ವಾವ್. ಓಕೆ, ಅಷ್ಟೇ. ವಾವ್. ಆಕಾಶ್ ಸರ್, ಸೂಪರ್ ಟ್ರೈನಿಂಗ್ ಸರ್. ವಾವ್, ಅಷ್ಟೇ. ಯಾ. ಓಕೆ, ಸೊ ಗೋಯಿಂಗ್ ಫಾರ್ವರ್ಡ್, ಓಕೆ, ನಮ್ಮ ರಚನಾ ಅವರು
ತುಂಬ ಇಷ್ಟಪಟ್ಟು ಕಷ್ಟ ಆದ್ರೂ ತುಂಬ ಇಷ್ಟಪಟ್ಟು ಮಾಡುವಂಥ ಒಂದೇ ಒಂದು ಕೆಲಸ ಯಾವುದು? ಇಷ್ಟು ಕಷ್ಟ ಆದರೂ ಜನ ಮಾಡಬೇಡ ಅಂತಿರ್ತಾರೆ, ನಿಂಗೇನು ಬುದ್ಧಿ ಇಲ್ವಾ ಅಂತಿರ್ತಾರೆ, ಯಾಕೆ ಈ ಕೆಲಸ ಮಾಡ್ತೀಯ ಅಂತಾರೆ. ಸೊ ಆ ಥರದ್ದು ಯಾವುದಾದ್ರು ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಯಾವುದು? ಮನೆ ಕೆಲಸ ಅಷ್ಟದು ಬಿಟ್ಟರೆ ಬೇರೆ ಅದ್ ಮಾಡಲ್ಲ ಅಂತ ಬೈಯೋದು, ಮಾಡಿದಕ್ಕೆ ಯಾರು ಬೈಯಲ್ಲ. ಪ್ಲೀಸ್ ಇಲ್ಲ, ಅಯ್ಯೋ ಪ್ಲೀಸ್ ಬೇಸಿಗೆ ತಪ್ಪಿದೆ. ಅದು ಬಿಟ್ಟರೆ ಬೇರೆ ಯಾರು ರಿಗ್ರೆಟೇ ಮಾಡಲ್ಲ ನಾನು ಕ್ವಶನ್ ಅರ್ಥ ಆಗಿಲ್ಲ ನಿಮ್ಗೆ. ಮಾಡಾದ್ಮೇಲೆ ಬೈಯೋ ಕೆಲಸ ಅದೇ ಮನೆ ಕೆಲಸ. ನಾನು ಮಾಡಿಲ್ಲ ಅಂದ್ರೆ ಬೈಯೋದು. ನಾನು ಮಾಡಿದ್ರೇನೆ ನನಗೆ ಬೈಯೋದು ಮನೆಯಲ್ಲಿ. Because ಎಲ್ಲ ಅಲ್ಲಲ್ಲೇ ಇರತ್ತೆ. ಅಷ್ಟ್ ಚೆನ್ನಾಗಿ ಮಾಡಿರ್ತೀರಾ ದಟ್ಸ್ ದ ಪಾಯಿಂಟ್. ನೀವು ಮಿಸ್ ಮಾಡಿದ್ರಿ. ನಮ್ಮ ಮಮ್ಮಿ ಹೆಸರು ಗೌರಿ ಅಲ್ವಾ? ಗಂಗಾ. ಗಂಗಾ ಮೇಡಮ್, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಮನೆ ಕೆಲಸನೇ ನಾನೇನಾದ್ರೂ ಮುಟ್ದೆ ಅಂದ್ರೆ ಅದಲ್ಲಿ ಮಾಯ ಆಗ್ಬಿಡತ್ತೆ. ವಾವ್. ಅಮ್ಮ ಹುಡುಕಕ್ 1 ವಾರ ಆಗತ್ತೆ. ಸೂಪರ್. ತಾಯಿ ನಿನ್ ಪಾಡಿಗಿರಮ್ಮ, ನಾನ್ ಮಾಡ್ತೀನಿ. ಒಂದು ಕೆಲಸ ಮಾಡಿ, ಒಂದಿನ ಎಲ್ಲರನ್ನೂ ಕರೆದ್ಬಿಟ್ಟು ಡೆವಿಲ್ ರಿಲೀಸ್ ಆದ್ಮೇಲೆ ಎಲ್ಲರ ತಲೆ ಮೇಲೆ ಕೈ ಇಡಿ. ನಮ್ಮ ಕಷ್ಟ ದುಃಖ ಎಲ್ಲ ಮಾಯ ಆಗ್ಬಿಡ್ಲಿ. Okay, on this beautiful laughter note, thank you so much for your time. Thank you. All the very best is a Kadime expression. Thank you. So ಪ್ರತಿ ಕನ್ನಡಿಗನ, ಪ್ರತಿ ಕನ್ನಡ ಸಿನಿಮಾ ಅಭಿಮಾನಿಯ ಪ್ರತಿಯೊಬ್ಬರ ಒಂದು ಕನಸು ಡೆವಿಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕನಸು ನನ್ಸಾಗ್ತಾ ಇದೆ. ಇದೇ ಡಿಸೆಂಬರ್ 12ನೇ ತಾರೀಕು. ಸೊ ಎಲ್ಲರೂ ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಸಪರಿವಾರ ಸಮೇತರಾಗಿ ಹೋಗಿ ಟಿಕೆಟ್ ತಗೊಂಡು ನೋಡೋಣ. Okay, so thank you so much for your time. Thank you. Have an amazing time. Thank you. Means a lot. Thank you. ಕೇಳ್ತಾರಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಮಸ್ತ್ ಮಜಾ ಮಾಡಿ ಅಷ್ಟೇ. Yeah. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.